ಮಹಾಕೈಲಾಸ ನಿಲಯ ಮೃಣಾಲ ಮೃದು ದೋರ್ಲತ ಮಹನೀಯ ದಯಾಮೂರ್ತಿರ್ ಮಹಾಸಾಮ್ರಾಜ್ಯ ಶಾಲಿನಿ. ಅದರ ಬಗ್ಗೆ ಸ್ವಲ್ಪ ಹೇಳಿದ್ದೆ, ಬಟ್ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಅಂದ್ರೆ ಮಹಾಕೈಲಾಸ ನಿಲಯ, ಕೈಲಾಸದಲ್ಲಿ ಶಿವನ ಅರ್ಧಾಂಗಿಯಾಗಿ ಇರುವ ಜಗದಂಬೆ ಹೇಗಿದ್ದಾಳೆ ಅಂದ್ರೆ, ತೋಳುಗಳು ತಾವರೆಯ ದಂಟಿನಂತೆ ಬಹಳ ಮೃದುವಾಗಿದೆ ಅಂತ ಹೇಳ್ತಾರೆ. ಕಮಲದ ಪುಷ್ಪದ ದಂಟು ಯಾವ ರೀತಿ ಮೃದುವಾಗಿ ಒಳಗಡೆ ಒಂದು ರೀತಿಯ ರಸ, ಸೊ ಅಲೋವೆರಾ ಅಥವಾ ಲೋಳೆ ರಸ ಅಂತ ಒಳಗಡೆ ಯಾವ ತರ ಒಂದು ಅಂಟು ದ್ರಾವಣ ಇರುತ್ತೋ ಅದೇ ತರ ಕಮಲದ ಒಳಗಡೆ ಕೂಡ ಅಂಟು ದ್ರಾವಣ ಇರುತ್ತೆ. ಹಾಗಾಗಿ ಅದು ಯಾವ ಗುಣವನ್ನ ಹೊಂದಿರುತ್ತೆ? ಸಾಫ್ಟ್ ಇನ್ ನೇಚರ್. ಹಾಗೆ ತಾಯಿಯ ತೋಳುಗಳು ಕೂಡ ಬಹಳ ಮೃದುವಾಗಿದೆ. ಧೋ ಅಂದ್ರೆ ಬಾಹು ಅಂತ ಅರ್ಥ. ಅದು ಬಳ್ಳಿಯ ರೀತಿ ಇದೆ, ಸೊ ಶೋಲ್ಡರ್. ಹಾಗಾಗಿ ಪೂಜ್ಯಳಾದವಳು, ದಯಾಸ್ವರೂಪಳು, ಶಿವನ ಮಹಾ ಸಾಮ್ರಾಜ್ಯಕ್ಕೆ, ಕೈಲಾಸಕ್ಕೆ ಒಡತಿಯಾಗಿರ್ತಕ್ಕಂಥವಳು ಅನ್ನೋ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಮುಖ್ಯವಾದ ವಿಚಾರವನ್ನ ಗಮನಿಸೋದಾದ್ರೆ, ನಮ್ಮ ಮನಸ್ಸಿನ ಬಗ್ಗೆ ಬಹಳ ಚೆನ್ನಾಗಿ ಇಲ್ಲಿ ಹೇಳ್ತಾರೆ. ನಾನು ಹೇಳಿದ್ದೆ, ಮಾನವನ ಶಿರಸ್ಸಿನಲ್ಲಿ ಬ್ರಹ್ಮರಂಧ್ರ, ಸಹಸ್ರಾರ ಚಕ್ರ ಎಲ್ಲ ಇರುತ್ತೆ. ಆದ್ಮೇಲೆ 118ನೇ ಶ್ಲೋಕದಲ್ಲಿ ಬರೋ ತರ ಆತ್ಮವಿದ್ಯಾ, ಮಹಾವಿದ್ಯಾ, ಶ್ರೀವಿದ್ಯಾ ಅಂತಕ್ಕಂತ ನಾನಾ ವಿಧವಾದ ವಿದ್ಯೆಗಳಿರ್ತದೆ ಅನ್ನುವ ವಿಚಾರವನ್ನ ನಾವು ತಿಳ್ಕೊಂಡಿದ್ವಿ. ನೋಡಿ, ಪಂಚದಶಿ ಮಂತ್ರಕ್ಕೆ ಶ್ರೀ ಸೇರಿಸಿದಾಗ ಮಾತ್ರ ಅದು ಷೋಡಶಾಕ್ಷರಿ ಆಗುತ್ತೆ. ಅಂದ್ರೆ 15 ಇರೋದು, ಅದಕ್ಕೆ ಶ್ರೀ ಅನ್ನೋದು ಒಂದು 16th 16ನೇದು ಆಡ್ ಮಾಡ್ಕೊಳ್ಳೋಣ, ಅವಾಗ ಅದೇನಾಗುತ್ತೆ? ಷೋಡಶಾಕ್ಷರಿ ಮಂತ್ರ ಆಗುತ್ತೆ. ಉಪಾಸಕರು ಅಂದ್ರೆ ಯಾರೆಲ್ಲ ದೇವಿನ ಉಪಾಸನೆ ಮಾಡ್ತೀರಾ, ಆರಾಧನೆ ಮಾಡ್ತೀರಾ, ಅವ್ರೇನ್ ಮಾಡ್ತಾರೆ? ಪಂಚದಶಿ ಷೋಡಶಾಕ್ಷರಿ ಅಥವಾ ತ್ರಿಕ್ಷರಿ ಮಂತ್ರ ಜಪವನ್ನ ಒಂದು ಮಾಲೆ ಇಟ್ಕೊಂಡು, ಜಪಮಾಲೆ ಇಟ್ಕೊಂಡು 108 ಸಲ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡೋದಕ್ಕೂ ಮೊದಲು ಅದನ್ನ ಮಾಡ್ತಾರೆ. ಈಗ ನಾನು ನಿಮ್ಗೆ ಒಂದೊಂದೇ ಸೀಕ್ರೆಟ್ಸ್ ಹೇಳ್ತಾ ಹೋಗ್ತೀನಿ. ವೆರಿ ಇಂಪಾರ್ಟೆಂಟ್ ಸೆಷನ್, ಅದಕ್ಕೆ ಕಡಿಮೆ ಜನ ಜಾಯ್ನ್ ಆಗಿದ್ರೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್. ಸರ್, ಇಷ್ಟು ದಿನ ಹೇಳ್ತಾ ಇದ್ರೆ ಅಬೌಟ್ ಶ್ರೀ ವಿದ್ಯಾ ಸಾಧನ, ಅಥವಾ ತಾಯಿಯನ್ನ ಯಾವ ತರ ಆರಾಧನೆ ಮಾಡ್ಬೇಕು, ಅಥವಾ ನಾವು ಮಾಡ್ಬೋದಾ ಅದನ್ನ, ನಿಜವಾಗ್ಲೂ ಅದ್ ಸಾಧ್ಯನಾ, ಸಮಯ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ. ಬಹಳ ಬಹಳ ಸರಳವಾಗಿ ಯಾವ ರೀತಿ ಮನೆಯಲ್ಲೇ ಇವನ್ ಲೇಡೀಸ್ ಯಾವುದೇ ತರ ಬಿಗಿ ಭದ್ರತೆ ಅಥವಾ ಅನುಷ್ಠಾನ ಇಲ್ಲದೆ ಶ್ರೀ ವಿದ್ಯೆಯ ಒಂದು ಭಾಗವನ್ನ ಟಚ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತೇನೆ. ತುಂಬಾ ಸಿಂಪಲ್ ಆಗಿ, ಯಾವುದೇ ತರ ಪ್ರಿಪ್ರೇಷನ್ ಇಲ್ದೆ, ಅದು ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರು ಬೇಕಾದ್ರೂ ಆಗಿರ್ಬೋದು, ಯಾವುದೇ ಭೇದ ಭಾವ ಇಲ್ಲದೆ ಯಾವ ತರ ಮಾಡೋದು ಅನ್ನೋದಕ್ಕೆ ಒಂದು ಸೀಕ್ರೆಟ್ ಅನ್ನ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ. ಈಗ ಲಲಿತಾ ಸಹಸ್ರನಾಮವನ್ನ ನಾನು ಪಾರಾಯಣ ಮಾಡ್ತೀನಿ. ಎಷ್ಟು ದಿನ? 48 ದಿವಸ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಈ 48 ದಿವಸ ನಾನು ಪಾರಾಯಣ ಮಾಡ್ಬೇಕಾದ್ರೆ ಒಂದು ಸೈಕಲ್ ಅಥವಾ 54 ಟೈಮ್ ನಾನು ಮಾಡ್ತೀನಿ, 108 ಸಲ ಮಾಡ್ತೀನಿ ಅಂತ ಅನ್ಕೋಣ. ಅಕಾರ್ಡಿಂಗ್ ಟು ಯುವರ್ ವಿಶ್, ಅಂದ್ರೆ ನಿಮ್ಮ ಭಕ್ತಿಗೆ ತಕ್ಕಂತೆ ಪಾರಾಯಣ. ನಾನು 48 ಮಾತ್ರ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ 48 ಸಲ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡೋದಕ್ಕೂ ಮೊದಲು 48 ದಿವಸದಲ್ಲಿ ಎಕ್ಸಾಂಪಲ್ ನಾನು ಅರ್ಲಿ ಮಾರ್ನಿಂಗ್ ಲಲಿತಾ ಸಹಸ್ರನಾಮ ಪಠನೆ ಮಾಡ್ತೀನಿ, ನಾನು ಸಾಯಂಕಾಲ ಮಾತ್ರ ಓದ್ಕೊಂತೀನಿ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಈಗ ನಾನು ಬೆಳಿಗ್ಗೆ ಎದ್ದು ಬಿಟ್ಟು ಸೂರ್ಯ ಹುಟ್ಟಕ್ಕಿಂತ ಮುಂಚೆ ಎದ್ದು ನಾನು ಏನ್ ಮಾಡ್ತೀನಿ? ಸ್ನಾನ ಮಾಡಿ ಒಂದು ಶುದ್ಧವಾದ ಬಟ್ಟೆಯನ್ನ ಹಾಕೊಂಡು, ಯಾರ ಜೊತೆನೂ ಮಾತಾಡ್ದೆ ದೇವ್ರ ಮನೆಗೆ ಹೋಗಿ ದೇವ್ರ ದೀಪ ಹಚ್ಚಿ, 2 ಊದ್ಬತ್ತಿ ಹಚ್ಚಿ, ಒಂದು ಕರ್ಪೂರ ತಗೊಂಡು ಏಕಾರತಿ ಮಾಡಿ ದೇವರಿಗೆ ನಮಸ್ಕಾರವನ್ನ ಮಾಡ್ಕೊಂಡು, ಹಾಗೆ ನೆಲದ ಮೇಲೆ ಕುತ್ಕೋಬಾರ್ದು. ಒಂದು ನೀವು ದರ್ಬೆ ಚಾಪೆ ಮೇಲೋ ಅಥವಾ ಕರಿಗಂಬಳಿ ಮೇಲೋ ಅಥವಾ ಒಂದು ಮಣೆಯ ಮೇಲೋ ಯಾವ್ದಾದ್ರ ಮೇಲೆ ಒಂದು ಕೂತ್ಕೊಂಡು ಪದ್ಮಾಸನ ಹಾಕೊಂಡು ಕೂತ್ಕೊಂಡ್ಬಿಟ್ಟು ಈ ಲಲಿತಾ ಸಹಸ್ರನಾಮ ಪಾರಾಯಣಕ್ಕೂ ಮೊದಲು ಈ ಪಂಚದಶಿ ಅಥವಾ ಷೋಡಶಾಕ್ಷರಿ ಅಥವಾ ತ್ರಿಕ್ಷರಿ ಮಂತ್ರವನ್ನ ಜಪ ಮಾಡ್ಕೋಬೇಕು. ಜಪಮಾಲೆ ಇಟ್ಕೊಂಡು 108 ಜಪಮಾಲೆ ಬೀಡ್ಸ್ ಇರ್ಬೇಕು. 54 ಇದ್ರೆ ಡಬಲ್, ಓಕೆನಾ? 54 ಇದ್ರೆ ಕನ್ಫ್ಯೂಷನ್ಸ್ ಆಗತ್ತೆ. ಹಾಗಾಗಿ 108 ಇರ್ತಕ್ಕಂಥ ಜಪಮಾಲೆ. ಸರ್, ಯಾವ ಜಪಮಾಲೆ ಯೂಸ್ ಮಾಡ್ಬೇಕು? ಅದು ರುದ್ರಾಕ್ಷಿದಾದ್ರೂ ಪರವಾಗಿಲ್ಲ, ಯಾವ್ದಾದ್ರು ಸ್ಫಟಿಕ ಮಣಿದಾದ್ರೂ ಪರವಾಗಿಲ್ಲ, ತುಳಸಿ ಮಾಲೆ ಇರ್ತಕ್ಕಂಥದ್ದಾದ್ರೂ ಪರವಾಗಿಲ್ಲ, ಯಾವುದಾದರೂ ಒಂದು 108 ಮಣಿ ಇರ್ತಕ್ಕಂಥ ಒಂದು
ಜಪಮಾಲೆಯನ್ನ ತಗೊಂಡು ಈ ತ್ರಿಕ್ಷರಿ ಅಥವಾ ಷೋಡಶಾಕ್ಷರಿ ಅಥವಾ ಪಂಚದಶಿ ಮಂತ್ರವನ್ನ 108 ಬಾರಿ ಕಣ್ಣು ಮುಚ್ಕೊಂಡು ಏಕಾಗ್ರತೆಯಿಂದ ಒಂದೇ ಮನಸ್ಸಿನಿಂದ ನೀವು ಪಾರಾಯಣ ಮಾಡ್ಕೋಬೇಕು. ಆಮೇಲೆ ಕಣ್ಣನ್ನ ತೆಗೆದು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ಬೇಕು. ಈ ರೀತಿ ನೀವೇನಾದ್ರೂ 48 ದಿವಸ 54 ದಿವಸ ಅಥವಾ 108 ದಿವಸಗಳ ಕಾಲ ನೀವು ಮಾಡ್ತಾ ಬಂದ್ರೆ ನೀವು ಕೂಡ ಶ್ರೀವಿದ್ಯಾ ಅಥವಾ ಶ್ರೀವಿದ್ಯೆಯ ಒಂದು ಭಾಗಕ್ಕೆ ಪ್ರವೇಶ ಮಾಡಿದಂತೆ. ಇದು ಸರಳವಾದಂತಹ ಉಪಾಯ, ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ತಕ್ಕಂಥ ಉಪಾಯ. ಈಗ ಹೇಳಿ, ಇದು ಯಾರ ಕಷ್ಟ ಅಪ್ಪ? ಯಾವುದೇ ರೀತಿ ನೈವೇದ್ಯ ಅಥವಾ ನವಾವರಣ ಪೂಜೆ ಅಥವಾ ಬೇರೆ ಬೇರೆದ್ನ ಮಾಡ್ಕೊಂಡು ಅಥವಾ ಯೋಗಿನಿಯರನ್ನ ಆಹ್ವಾನ ಮಾಡ್ಕೊಂಡು ಅವ್ರಿಗೇನೋ ಒಂದು ಕೊಟ್ಕೊಂಡು ಇದ್ಯಾವುದೂ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಇದನ್ನ ಮಾಡಿದ್ರೆ ನೀವು ಕೂಡ ಶ್ರೀವಿದ್ಯೆ ಉಪಾಸಕರಾಗ್ತೀರಾ. ಇದು ವೆರಿ ಇಂಪಾರ್ಟೆಂಟ್. ಶ್ರೀವಿದ್ಯೆ ಉಪಾಸಕರು ಅಂತ ಸುಮ್ನೆ ಕರೆಯಲ್ಲ ನಾವು, ಬಟ್ ಇದನ್ ಮಾಡ್ತಾ ಬಂದ್ರೆ ನೀವು ಕೂಡ ಶ್ರೀವಿದ್ಯೆ ಉಪಾಸಕರಾಗ್ತೀರಾ. ಸರ್, ಯಾರೋ ತುಂಬಾ ಜನ ಫೀಡ್ಬ್ಯಾಕ್ ಕೊಡ್ಬೇಕಾದ್ರೆ ಹೇಳ್ತೀರಾ, ತರಗತಿ ಮುಗಿದ್ಮೇಲೆ ನಾನು ಹೇಳ್ಕೊಂತೀನಿ ಸರ್, ಇದು ನನಗ್ ಬರುತ್ತೆ ಅಂತ. ಬರೀ ಹೇಳ್ಕೊಳೋದಕ್ಕೂ ಪ್ರೊಸೀಜರ್ ಹೇಳ್ಕೊಳೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ, ತುಂಬಾನೇ ಡಿಫರೆನ್ಸ್ ಇದೆ. ಹಾಗಾಗಿ ಶ್ರೀ ಷೋಡಶಾಕ್ಷರಿ ವಿದ್ಯಾ ಅಥವಾ ಶ್ರೀ ದೇವಿ ಉಪಾಸಕರು ನೀವೆಲ್ಲ ಆಗ್ಬೇಕು ಅಂದ್ರೆ ಇನ್ಮೇಲೆ ಸುಮ್ನೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡ್ಕೊಂತ ಇದ್ರಿ. ಅದಕ್ಕಿನ್ನ ಮೊದಲು ನೀವು ಈ ಮಂತ್ರವನ್ನ ಆಡಪ್ ಮಾಡ್ಕೊಂಡು ಆಮೇಲೆ ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿದಾದ್ರೆ ನಿಮಗೆ ಖಂಡಿತವಾಗ್ಲೂ ಜಯ ಸಿಗುತ್ತೆ. ಒಂದು ಜಪ 108 ಸಲ ಶ್ರೀ ಲಲಿತಾ ಸಹಸ್ರನಾಮ ಪಾರಾಯಣಕ್ಕೆ ಮೊದಲು ಮಾಡಬೇಕು. ಗುರುಪದೇಶ ಹೊಂದಿದವ್ರು ಏನ್ ಮಾಡ್ತಾರೆ, ಕೆಲವೊಬ್ರು ಮಂತ್ರ ಜಪ ಮಾಡದಿದ್ರು ಕೂಡ ಸಹಸ್ರನಾಮ ಪಾರಾಯಣವನ್ನ ಮಾಡಿದ್ರೆ ಸಾಕು ಅಂತಾರೆ. ಗುರುಪದೇಶ ಆಗಿರ್ಬೇಕು. ಅವಾಗ ತಾಯಿ ಅಮ್ಮನವ್ರು ಸ್ವತಃ ಹೇಳ್ತಾರಂತೆ, ಷೋಡಶಾಕ್ಷರಿ ಮಂತ್ರವಿದ್ಯಾ ಸ್ವರೂಪಿಣಿಯಾದಂತಹ ನಾನು ಶ್ರೀಮಾತೆ, ನಾನು ವಾಗ್ಭವ, ಶಕ್ತಿಕೂಟ, ಸತ್ವ, ರಜಸ್ಸು, ತಮೋಗುಣ, ಅವಸ್ಥಾತ್ರಯ, ಸ್ಥೂಲ, ಸೂಕ್ಷ್ಮ, ಈ ತರ ನಾನು ಬೇರೆ ಬೇರೆ ರೀತಿಯಾದಂತಹ ದೇಹವನ್ನ, ಶರೀರವನ್ನ, ಕಾಯವನ್ನ ಹೊಂದಿದ್ದೇನೆ. ಐ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬಾಡಿ. ನನಗೆ ಭೂತ, ವರ್ತಮಾನ, ಭವಿಷ್ಯತ್ತು, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಅಂದ್ರೆ ಹಿಂದೆ ಆಗೋಗಿದ್ದು, ಈಗ ನಡೀತಾ ಇರೋದು, ನಾಳೆ ಏನಾಗುತ್ತೆ ಅಂತಕ್ಕಂಥದ್ದು ಎಲ್ಲವೂ ಕೂಡ ನನ್ನ ತ್ರಿಕೂಟದಲ್ಲಿನ ಶಕ್ತಿ ಇದೆ. ಯಾಕಂದ್ರೆ ತ್ರಿಕೂಟದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರರಿದ್ದಾರೆ. ಸೃಷ್ಟಿಕರ್ತ, ದಯಕರ್ತ ಹಾಗೂ ಸಂಹಾರಕರ್ತ ಅಥವಾ ಲೋಕವನ್ನು ಉದ್ಧಾರ ಮಾಡ್ತಕ್ಕಂಥವ್ರು ಮೂರೂ ನನ್ನ ಬಳಿಯೇ ಇರೋದ್ರಿಂದ ನನಗೆ ಎಲ್ಲಾದ್ರೂ ಅರಿವು ಇರುತ್ತೆ. ನೀವು ನನ್ನನ್ನ ಪೂಜೆ ಮಾಡಿ ಅಂತ ತಾಯಿನೇ ಹೇಳ್ತಾಳೆ. ಹಾಗಾಗಿ ಆಕೆಯನ್ನ ಶ್ರೀ ಷೋಡಶಾಕ್ಷರಿ ವಿದ್ಯಾ ಅಂತ ಕರೆದಿರೋದು ಲಲಿತಾ ಸಹಸ್ರನಾಮದಲ್ಲಿ. ಜೊತೆಗೆ ಕಾಮಕೋಟಿಕ ಅಂತಾರಲ್ಲ, ಅಂದ್ರೆ ಕಾಮೇಶ್ವರನಾಗಿರ್ತಕ್ಕಂಥ ಪರಮಶಿವ ಪ್ರಧಾನವಾಗಿ ಯಾವ ದೇವರನ್ನ ಪೂಜೆ ಮಾಡ್ದ ಅಂತ ನಾವು ನೋಡೋದಾದ್ರೆ ಶ್ರೀಮಾತೆಯನ್ನ ಪೂಜೆ ಮಾಡ್ತಾನಂತೆ. ಕಾಮಕೋಟಿಕ ಶಿವಶಕ್ತಿ ಸಮೈಕ್ಯ ರೂಪ ಆಗಿರ್ತಕ್ಕಂಥ ತಾಯಿ, ಪರಬ್ರಹ್ಮ ಸ್ವರೂಪಿಣಿ ಆಗಿರ್ತಕ್ಕಂಥ ತಾಯಿಯನ್ನ ಹಾಗಾಗಿ ವಶಿನ್ಯಾದಿ ವಾಗ್ದೇವತೆಗಳು ಕಾಮಕೋಟಿಕ ಕಾಮೇಶ್ವರನಾಗಿರ್ತಕ್ಕಂಥ ಪರಶಿವ ಪೂಜೆ ಮಾಡಿರೋದ್ರಿಂದ ಆಕೆಯನ್ನ ಕಾಮಕೋಟಿಕ ಅಂತ ಕರೆದಿದ್ದಾರೆ. ಜೊತೆಗೆ ಆ ತಾಯಿಯ ಕಡೆಗಣ್ಣಿನ ನೋಟ ಬೀರಿದ್ರೆ ಸಾಕು ನಾವು ಧನ್ಯರಾಗ್ತೀವಿ. ಕೋಟ್ಯಾನಿ ಕೋಟಿ ಲಕ್ಷ್ಮಿಯರು ಆಕೆಯನ್ನು ಸೇವಿಸ್ತಾರೆ. ಆಕೆ ಕಿರಣ, ಒಂದು ಸ್ಪಾರ್ಕ್ ನಮ್ಮೇಲೆ ಬಿದ್ರೆ ಅಥವಾ ಆಶೀರ್ವಾದ, ತಾಯಿ ಆಶೀರ್ವಾದ. ನಾವು ದೇವರನ್ನ ಪೂಜೆ ಮಾಡೋದು ಯಾಕೆ? ತಾಯಿ ನಿನ್ನ ಕೃಪಾಶೀರ್ವಾದ, ಕೃಪಾ ಕಟಾಕ್ಷ ನನ್ನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಕುಟುಂಬದ ಮೇಲೆ ಸದಾ ಕಾಲ ಇರ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಲ್ವಾ. ಹಾಗೆ ಯಾರು ತಲಾಂತರದಿಂದ ಆ ತಾಯಿಯನ್ನ ಪೂಜೆ ಮಾಡ್ಕೊಂಡು ಬರ್ತಿರೋ ಅವ್ರಿಗೆ ಅಷ್ಟ ಲಕ್ಷ್ಮಿಯರಿಂದ, ಕೋಟಿ ಲಕ್ಷ್ಮಿಯರಿಂದ ಆಶೀರ್ವಾದ ಮಾಡಿದಷ್ಟು ಭೋಗಭಾಗ್ಯ ತಾಯಿ ಕೊಡ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಕಾಳಿದಾಸ ಮಹಾಕವಿ ತನ್ನ ಶ್ಯಾಮಲಾ ದಂಡಕದಲ್ಲಿ ಸೋಪಿ ಲಕ್ಷ್ಮೀ ಸಹಸ್ರೆ ಪರಿಕ್ರೀಡತೆ ತಸ್ಯವಾಗ್ದೇವ ಕಿಂಕರಿ ಅಂತ ತಾಯಿನ ಸೇವಿಸ್ತಾರೆ. ಇಲ್ಲಿರೋ ಕೆಲವೊಬ್ರು ಗೊತ್ತಿರುತ್ತೆ, ಕಾಳಿದಾಸನ್ಗೆ ಅಮ್ಮನವ್ರ ಬಗ್ಗೆ ಸಾಕಷ್ಟು ವಿಚಾರವನ್ನ ರಚನೆ ಮಾಡಿದ್ದಾನೆ. ಯಾಕೆಂದ್ರೆ ಅದೊಂದು ಕಥಾ ನಮಗೆ. ತಾಯಿಯಿಂದ ಆತ ಪ್ರಸನ್ನನಾದ, ತಾಯಿ ಆತನಿಗೆ ಮಹಾಮಹಿಮ ಆಗಿರ್ತಕ್ಕಂಥ ವಿದ್ಯೆಯನ್ನ ದಾನ ಮಾಡಿದ್ರು ಅಂತ. ಹಾಗಾಗಿ ಆತ ಸೋಪಿ ಲಕ್ಷ್ಮೀ ಸಹಸ್ರೇ
ಅಂದ್ರೆ 1000 ಲಕ್ಷ ಲಕ್ಷ್ಮಿಯರು ಆಶೀರ್ವಾದ ಮಾಡ್ದಾಗೆ, ಪರಿಕ್ರೀಡತೆ. ಸೊ ನೀನ್ ಯಾವಾಗ್ಲೂ ಕೂಡ ಆಟ ಆಡ್ದಾಗೆ ಅಂತ ಬಹಳ ಅದ್ಭುತವಾಗಿ ಆ ಕವಿ ಏನ್ ಮಾಡಿದ್ದಾನೆ, ಆ ಶ್ಯಾಮಲಾ ದಂಡಕದಲ್ಲಿ ವರ್ಣನೆಯನ್ನ ಮಾಡಿದ್ದಾನೆ, ವಿಶೇಷವಾಗಿ ವರ್ಣನೆ. ಇನ್ನೊಂದು, ಶ್ಯಾಮಲಾ ದಂಡಕವನ್ನ ಕಲಿಬೇಕು ಅಂತ ಕೆಲವೊಬ್ರಿಗೆ ಆಸೆ ಇರುತ್ತೆ, ಖಂಡಿತ ಕಲಿಬಹುದು, ಅದಕ್ಕೆ ಯಾವುದೇ ತರ ರೆಸ್ಟ್ರಿಕ್ಷನ್ ಇಲ್ಲ. ಆದ್ರೆ ನಮ್ಮ ಒಂದು ಅಜ್ಞಾನ ಏನ್ ಗೊತ್ತಾ, ಅದನ್ನ ಬಹಳ ರಾಗವಾಗಿ ಹೇಳಬೇಕು ಅನ್ನೋದು. ಖಂಡಿತ ಹಾಗೇನಿಲ್ಲ, ಆ ರಾಗ ಹಾಕಿ ಅದು ಫಿಲಮ್ ಅಲ್ಲಿ ಮಾಡಿದ್ದಾರೆ, ಬಟ್ ಆಕ್ಚುಲಿ ಅದನ್ನ ಹೇಳ್ಬೇಕಾದ್ರೆ ರಾಗವಾಗೇ ಹೇಳ್ಬೇಕು ಅಂತೇನಿಲ್ಲ. ಮಾಣಿಕ್ಯ ವೀಣಾ ಮುಪಲಾಲಯಂತೀಂ ಮದಾಲಸಾ ಮಂಜುಲ ವಾಗ್ವಿಲಾಸಾಂ ಅಂತ ತುಂಬಾ ರಾಗವಾಗಿ ಏನ್ ಹೇಳ್ಬೇಕಾಗಿಲ್ಲ, ಅದನ್ನ ನಿಮ್ಗೆ ಹೇಗ್ ಬರುತ್ತೋ ಹಾಗೆ ಹೇಳ್ಬೋದು. ಜೊತೆಗೆ ಸೊ ಅಷ್ಟು ಬ್ರೆತ್ತಾಗಿ ಹೇಳ್ಬೇಕಾ, ಖಂಡಿತ ಏನಿಲ್ಲ, ಅದನ್ನ ಉಸಿರು ತಗೊಳಕ್ಕೂ ಕೂಡ ಇದೆ, ಬಟ್ ಆದ್ರೆ ಅದನ್ನ ಹಾಗೆ ಹೇಳ್ಬೇಕು. ಈಗ ಶೇಖರೀಭೂತ ಶೀತಾಂಶು ರೇಖಾ ಮಯೂಖಾವಲಿ ಬದ್ಧ ಸುಸ್ನಿಗ್ಧ ನೀಲಾಲ ಕಶ್ರೇಣಿ ಶೃಂಗಾರಿತೆ ಲೋಕ ಸಂಭಾವಿತೆ, ಅಲ್ಗೊಂದ್ ಲೈನ್ ಕೊಟ್ಟಿರ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಆಗ್ಲಿಲ್ಲ ಅಂದ್ರೆ ಮಧ್ಯ ಮಧ್ಯೆ ಉಸಿರು ಕೂಡ ತಗೋಬಹುದು. ಅದನ್ನ ಕಲಿಬೇಕಾದ್ರೆ ನೋಡ್ಕೊಂಡ್ ಮಾಡಿ. ಯಾಕೆ ಆ ವಿಚಾರ ಬಂತು ಅಂದ್ರೆ, ಇಲ್ಲಿ ಕಾಳಿದಾಸ ಕೂಡ ಅವನ ಶ್ಯಾಮಲಾ ದಂಡಕದಲ್ಲಿ ತಾಯಿಯ ಬಗ್ಗೆ ವಿಶೇಷವಾಗಿ ವರ್ಣಿಸಿದ್ದಾನೆ. ಯಾರು ತಾಯಿನ ಸೇವಿಸ್ತೀರ, ಸೇವಿಸೋದು ಅಂದ್ರೆ ಏನು, ಆರಾಧನೆ ಮಾಡೋದು, ಪೂಜೆ ಮಾಡೋದು, ತಾಯಿನ ಯಾವಾಗ್ಲೂ ಸದಾ ಸ್ಮರಿಸೋದು, ಅದೇ ಸೇವನೆ. ಯಾರು ಮಾಡ್ತಿರೋ ನಿಮಗೆ ಲಕ್ಷ್ಮೀ ಸಹಸ್ರ ದಿವ್ಯ ಕಟಾಕ್ಷ ನಿಮಗೆ ಒದಗ್ ಬರುತ್ತೆ, ದಿವ್ಯ ಶಕ್ತಿಗಳು ನಿಮ್ ಕಡೆ ಬರುತ್ತೆ, ಅವರೇ ಅಪ್ಪಣೆ ಕೊಟ್ಟು ಬಿಡ್ತಾರೆ ಅಂತ ವರ್ಣನೆಯನ್ನ ಮಾಡಿದ್ದಾರೆ. ಶಿರಸ್ಥಿತ ಶ್ರೀಮಾತೆ ಮಾನವನ ಶರೀರದಲ್ಲಿ ಶಿರಸ್ಸಿನಲ್ಲಿ ಬ್ರಹ್ಮರಂಧ್ರದ ಸಹಸ್ರಾರದಲ್ಲಿ ಇರ್ತಾಳೆ. ಇನ್ನೊಂದು ವಿಶೇಷವಾಗಿ ಹೇಗಿರ್ತಾಳೆ, ಗುರುಪಾದುಕಾ ರೂಪಿಣಿಯಾಗಿ ದರ್ಶನ ಇರ್ತಾಳೆ. ನಿಮ್ಗೊಂದು ಗುರು ಅವಳು, ಆಕೆ ಆ ಜಗನ್ಮಾತೆ ಗುರುವಾಗಿ ನಿಮಗೆ, ಗುರುವಿನ ಮುಖಾಂತರ ನಿಮ್ಗೆ ದರ್ಶನ ಕೊಡ್ತಾಳಂತೆ ತಾಯಿ. ತುಂಬಾ ಸಲ ನೋಡಿ, ಯಾರಾದ್ರೂ ಒಬ್ರು ನಮ್ಮ ಮನ್ಸಿಗೆ ಬಹಳ ಬೇಗ ಹತ್ರ ಆಗ್ತಾರೆ, ಸೊ ಅವ್ರನ್ನ ನಾವು ಗುರು ಅಂತ ಕನ್ಸಿಡರ್ ಮಾಡ್ತೀವಿ, ಅವ್ರಲ್ಲಿ ಏನೋ ಒಂದು ಪಾಸಿಟಿವ್ನೆಸ್ ಇರುತ್ತೆ. ಪ್ರತಿ ಸಲ ಅವ್ರ ಜೊತೆ ಮಾತಾಡಿದಾಗ ನಿಮ್ ಕಷ್ಟ ಎಲ್ಲ ಹೇಳ್ಕೋಬೇಕು ಅನ್ಸುತ್ತೆ, ಅಥವಾ ಯಾವ್ದೋ ಒಂದ್ ರೀತಿ ಅನುಭವ ಆಗತ್ತೆ. ಅದಕ್ಕೆ ತಾಯಿ ಹೇಳ್ತಾಳೆ, ನಾನು ಆದಷ್ಟು ಗುರು ಪಾದುಕೆಯ ರೂಪದಲ್ಲಿ ಅಥವಾ ಆ ಗುರುವಿನ ಕಟಾಕ್ಷದಲ್ಲಿ ನಾನು ದರ್ಶನ ಕೊಡಕ್ ಇಷ್ಟಪಡ್ತೀನಿ ಅಂತ ತಾಯಿ ಹೇಳ್ತಾಳಂತೆ. ಜೊತೆಗೆ ಸಾಧಕರ ಯೋಗ ಸಾಧನೆಯಲ್ಲಿ ಚಂದ್ರ ನಿಭ ಅಂದ್ರೆ ಬ್ರಹ್ಮರಂಧ್ರದ ಕೆಳಗೆ ಹಣೆ ಇದೆಯಲ್ಲ, ಲಾಟ ಅಂತ ಕರಿತೀವಿ, ಹಣೆ ಮೇಲೆ ಲಂಬಿಕಾ ಅಂತ ಒಂದು ಪ್ಲೇಸ್ ಇದೆ, ಒಂದು ಪಾರ್ಟ್. ಆ ಲಂಬಿಕಾ ಅಂತಕ್ಕಂಥ ಸ್ಥಳದಲ್ಲಿ ಚಂದ್ರಮಂಡಲ ಇರುತ್ತೆ ಅಂತ ಯೋಗಿಗಳು ಹೇಳ್ತಕ್ಕಂದ್ರೆ, ತಪಸ್ಸು ಮಾಡಿ ಋಷಿ ಮುನಿಗಳು ಇರ್ತಾರಲ್ಲ, ಹಣೆಯಲ್ಲಿ ಒಂದು ಚಂದ್ರಮಂಡಲ ಇರುತ್ತೆ. ಯಾರು ಯೋಗ ಮಾಡ್ತಾ ಇದ್ದೀರಾ ಕಂಟಿನ್ಯೂಷನ್, ಯೋಗ ಸಾಧನೆ ಅಂದ್ರೆ ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಸುಮ್ನೆ ಹಾಗೆ ನಾನು ಯೋಗ ಮಾಡ್ತಿದ್ದೀನಿ ಅನ್ನೋದಲ್ಲ. ಯೋಗದಲ್ಲಿ ನೀವ್ ಯಾವ ತರ ಯೋಗ ಪರಿಣಿತರಾಗಿರ್ಬೇಕು ಅಂದ್ರೆ, ಯೋಗ ಮಾಡ್ತಾ ಮಾಡ್ತಾ ಧ್ಯಾನಾವಸ್ಥೆಗೆ ತಲುಪಿದಾಗ ನಿಮಗೆ ಲೋಕದ ಅರಿವಾಗದಂತೆ ನಿಮ್ಮನ್ನ ನೀವು ಮೈ ಮರೆತು 7 ಲೋಕಗಳ ದರ್ಶನ ಮಾಡ್ಬೇಕು. ಆ ಲೆವೆಲ್ ಯೋಗ ಸಾಧನೆಯನ್ನ ಮಾಡ್ಬೇಕು. ಅದು 1 ವರ್ಷ 2 ವರ್ಷ ಯೋಗ ಮಾಡಿದ್ರೆ ಆಗಲ್ಲ, ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು. ಯಾವತ್ತಾದ್ರೂ ಒಂದು ದಿನ ಅದ್ ನಮ್ ಕೈ ಹಿಡಿಯುತ್ತೆ, ಅದು ಯೋಗ ಸಾಧನೆ. ಈ ತರ ಯಾರು ಮಾಡ್ತಿರೋ ಆ ಚಂದ್ರಕಾಂತಿ ಇರ್ತಕ್ಕಂತ ಚಂದ್ರಮಂಡಲದಲ್ಲಿ ತಾಯಿ ನಮಗೆ ದರ್ಶನವನ್ನ ಕೊಡ್ತಾರೆ. ಅದಕ್ಕೆ ಅವಳನ್ನ ಶಿರಸ್ಥಿತ, ತಲೆಯಲ್ಲಿ ನೆಲೆಸಿರ್ತಕ್ಕಂಥವಳು ಅಂತ ಅರ್ಥ. ಹಾಲಸ್ಥ ಅಂದ್ರೆ ಹಣೆಯ ಭಾಗದಲ್ಲಿ ಹ್ರೀಂಕಾರ ರೂಪದಲ್ಲಿ ತಾಯಿ ಇರ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಸ್ತ್ರೀಯರೆಲ್ಲ ಹಾಗೂ ಕೆಲವು ಪುರುಷರು ಪಾಲಭಾಗ ಅಂದ್ರೆ ಹಣೆಯ ಮಧ್ಯಭಾಗದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ ಕುಂಕುಮ ತಿಲಕವನ್ನ ಧರಿಸ್ತೀವಿ. ಯಾಕಂದ್ರೆ ತಾಯಿಗೆ ಗೌರವವನ್ನ ಕೊಡುವ ಸೂಚನೆ ಅದು ರೆಸ್ಪೆಕ್ಟ್. ಅದು ತಾಯಿಗೆ ಗೌರವ ಕೊಡ್ತಾ ಇರೋದ್ ನಾವು. ನನ್ನ ಹಣೆಯ ಬರಹ ಅಂತ ಯಾವಾಗ್ಲೂ ಕರಿತಾ ಇರ್ತಿರಲ್ಲ, ಹಣೆ ಬರದ ಬಗ್ಗೆ ಬಹಳ ನಾಲೆಜ್ ಇದೆ ನಿಮ್ಗೆ. ಸರ್ ನನ್ನ ಹಣೆ ಬರಹ ಸರಿ ಇಲ್ಲ, ನನ್ನ ಹಣೆ ಬರದಿಂದ ಹಿಂಗಾಯ್ತು ಅಂತ ಕರಿತಾ ಇರ್ತೀರಾ. ಹಣೆ ಬರಹವನ್ನ ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ. ಕೆಲವೊಂದ್ಸಲ ದೇವತೆಗಳಿಗೂ ಇರಲ್ಲ, ಬಟ್ ಆದ್ರೆ ಅವ್ರಿಗಿರುತ್ತೆ ಶಕ್ತಿ. ವಿಧಿಗೆ ಅಡ್ಡ ಆಗಿ ಹೋಗಕ್ಕಾಗಲ್ಲ, ಆದ್ರೆ ವಿಧಿಗೂ ಅಡ್ಡ ಆಗಿ ಬರ್ತಕ್ಕಂಥ ಅನೇಕ ಎಕ್ಸಾಂಪಲ್ಸ್ ನಮ್ ಮುಂದೆ ಇದೆ. ಮಾರ್ಕಂಡೇಯನಿಗೆ, ಸತಿ ಅನುಸೂಯ ದೇವಿಗೆ, ಸಾವಿತ್ರಿ ಅವ್ರಿಗೆಲ್ಲ ತಮ್ಮ ತಮ್ಮ ಗಂಡಂದಿರ ಸಲುವಾಗಿ ಅಥವಾ ಅವರು ಪಡ್ಕೊಂಡ್ ಬಂದಂತ ಭಾಗ್ಯದ ಸಲುವಾಗಿ ಅವ್ರಿಗೆ ವರವನ್ನ ಕೊಟ್ಟಂತಹ ಸಂದರ್ಭ. ಹಣೆಯಲ್ಲಿ ಕುಂಕುಮ ಇರ್ತಕ್ಕಂಥದ್ದು ಏನಾಗತ್ತೆ, ನಮ್ಮ ಹಣೆ ಬರಹ ಬರೆದಿರುತ್ತೆ ಅಂತ ನಿಮ್ಗೆ ಗೊತ್ತು. 5 ಗೆರೆ ಹಾಕಿರ್ತಾನೆ ಬ್ರಹ್ಮ, ನಾನು ಹೇಳಿದ್ದೆ.
ಏನೇನಿರುತ್ತೆ ವಿತ್ತ ಬೇರೆ ಬೇರೆ ಡಿಫ್ರೆಂಟ್ ಇರೋದ್ರ ಬಗ್ಗೆ ಇನ್ನೊಂದ್ ಕ್ಲಾಸ್ ತಗೋಣ. ಆ ಹಣೆಯನ್ನ ಕುಂಕುಮ ಸ್ಪರ್ಶಿಸಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ದೇವಿಯ ಸ್ಥಾನ ಇರುತ್ತೆ, ಅಲ್ಲಿ ದೇವಿನ ಎಚ್ಚರಿಸ್ಕೊಂಡಂಗಾಗತ್ತೆ. ದೇವಿ ಯಾವಾಗ ಎದ್ದು ಸ್ಪಷ್ಟವಾಗಿ ಕೂತ್ಕೊಂತಾಳೋ ಆಗ ತಾಯಿ ನಮಗೆ ಜೀವನದಲ್ಲಿ ಏನೇ ಕಷ್ಟ ಇದ್ರು ಕೂಡ, ಹಣೆ ಬರಹದಲ್ಲಿ ಕೆಲವೊಂದ್ಸಲ ನನ್ ಸಾವು ಅಂತ ಬರ್ದಿದ್ರು ಕೂಡ ಸಾವಿನ ಬಾಯಿಂದ ದವಡೆಯಿಂದ ಹೊರಗಡೆ ಬಂದ್ಬಿಟ್ಟಿರ್ತೀನಿ ಬದುಕಿ. ಅದಕ್ಕೆ ಕುಂಕುಮಕ್ಕಿರೋ ಪವರ್ ಅಂತದ್ದು. ಕೋಪಿಷ್ಟು ನೋಡಿರ್ಬೋದು, ನನ್ ಕರ್ಮ ಅಂತ ಹಣೆಯನ್ನ ಚಚ್ಕೊಂತಕ್ಕಂಥವ್ರು. ಅಂದ್ರೆ ತಾಯಿಗೆ ನೋವು ಮಾಡ್ದಂಗದು. ಈ ಲಲಿತಾ ಸಹಸ್ರನಾಮದಲ್ಲಿ ಪಾಲಸ್ತ ಅಂತ ಒಂದು ಪದ ಬರುತ್ತೆ ನೋಡಿ. ಆ ಪಾಲಸ್ತ ಅನ್ನುವ ಪದಕ್ಕೆ ಅರ್ಥ ನಾನು ಹೇಳ್ತಾ ಇದ್ದೀನಿ. ಯಾರು ತುಂಬಾ ಬೇಜಾರಾದಾಗ, ಕೋಪ ಆದಾಗ ಹಣೆಯನ್ನ ಚೆಚ್ಕೊಂತೀರಾ, ಅಲ್ಲಿ ದೇವಿ ಸ್ಥಾನ ಇರುತ್ತೆ. ಆ ನೋವಿನಿಂದ ಆ ತಾಯಿಗೂ ಕೂಡ ಅಲ್ಲಿ ಇರಕ್ಕೆ ಕಷ್ಟ ಆಗಿ ನಮ್ಮ ಆ ಆಜ್ಞಾಚಕ್ರ ಅಥವಾ ತಿಲಕ ಇರ್ತಕ್ಕಂಥ ಭಾಗದಿಂದ ದೇವಿ ಸರಿದು ಬಿಡ್ತಾಳಂತೆ. ಪರೋಕ್ಷವಾಗಿ ಮಾನವನಿಗೆ ತನ್ನ ಸ್ಥಾನ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವನ್ಗೆ ಅರಿವೇ ಇರಲ್ಲ. ಹ್ರೀಂ ಬೀಜ ಇರುತ್ತೆ ಅಲ್ಲಿ. ಹ್ರೀಂ ಅಂತಕ್ಕಂಥದ್ದು ಭುವನೇಶ್ವರಿ ಮಂತ್ರ ಸ್ವರೂಪ. ಆ ಹ್ರೀಂಕಾರ ಬೀಜದ ಶಕ್ತಿ ಕಳ್ಕೊಂಡ್ಬಿಟ್ರೆ ನಮ್ಗೆ ಬಾಡಿಲಿ ಏನೋ ಒಂದ್ ರೀತಿ ಕಳ್ಕೊಂಡಂಗಾಗತ್ತೆ, ಮಾನಸಿಕ ನೆಮ್ಮದಿ ಸ್ಥಿಮಿತ ಇಲ್ದೇ ಇರಲ್ಲ. ಹಾಗಾಗಿ ಹಣೆಯ ಭಾಗಕ್ಕೆ ತುಂಬಾ ದುಃಖ ಆದಾಗ ತಲೆನ ಅಥವಾ ಕೈಯಿಂದ ಅದನ್ನ ಹೊಡ್ಕೋಬಾರ್ದು ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ನೆನ್ಪಲ್ಲಿರ್ಲಿ ನಿಮ್ಗೆ. ಇಂದ್ರಧನುಷ್ ಪ್ರಭಾ ಅಂತ ಕರಿತೀವಿ. ಇಂದ್ರಧನುಸ್ ಕಾಮನ ಬಿಲ್ಲು ಅಥವಾ 7 ಬಣ್ಣ ಇರುತ್ತೆ, 7 ಕಲರ್. ಆ 7 ಬಣ್ಣ ಕೂಡ ಬೆಳಗೋ ತೇಜೋ ರೂಪಿಣಿಯಾಗಿ ಮಾತೆ ನಮಗೆ ದರ್ಶನ ಕೊಡ್ತಾಳೆ. ಸಪ್ತವರ್ಣ ಪಾಲಭಾಗದಲ್ಲಿ, ಅದೇ ಹಣೆ ಭಾಗದಲ್ಲಿ ನೀವು ಫಿಲಮ್ ಅಲ್ಲೆಲ್ಲ ನೋಡಿರ್ಬೋದು, ಹಣೆ ಮಧ್ಯ ಭಾಗದಿಂದ ಯಾವುದೋ ಒಂದು ಶಕ್ತಿ ಬಂದಂಗಾಗತ್ತೆ. ಸೊ ಈಗ್ಲೂ ಕೂಡ ಕೆಲವೊಬ್ರು ನೋಡಿರ್ಬೋದು, ಶ್ರೀವಿದ್ಯಾ ಸಾಧಕರೆಲ್ಲ ತಮ್ಮ ಹೆಬ್ಬರಳನ್ನ ತಗೊಂಡು ಹಣೆಯ ಮಧ್ಯ ಭಾಗಕ್ಕೆ ಇಟ್ಕೊಂಡು ಒಂದು ಮಂತ್ರವನ್ನು ಜಪ ಮಾಡ್ತಾ ಇರ್ತಾರೆ. ಆ ಮಂತ್ರವನ್ನ ಜಪ ಮಾಡಿ ಕೆಲವೊಂದು ಸಲ ತಮ್ಮ ಶಕ್ತಿಯನ್ನ ಹೊರಗಡೆ ತಗೊಂತಾರೆ. ಯಾಕೆ ಅಂದ್ರೆ ಅಲ್ಲಿ ತಾಯಿಯ ಒಂದು ನಿಜವಾದ ಹೆಚ್ಚಿನ ಎಲ್ಲ ಕಡೆ ಇರುತ್ತೆ ಬಾಡಿಲಿ, ಬಟ್ ಹಣೆ ಮಧ್ಯ ಭಾಗದಲ್ಲಿ ಅಥವಾ ಬ್ರಹ್ಮರಂಧ್ರದಲ್ಲಿ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಆ ಶಕ್ತಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಲ್ಲಿ ಇಂದ್ರಧನುಷಿನಷ್ಟು ಪವರ್ ಅಥವಾ ಶಕ್ತಿ ತುಂಬಿರುತ್ತೆ ಅಲ್ಲಿ ಪಾಲ ಭಾಗದಲ್ಲಿ. ಹಾಗಾಗಿ ಧ್ಯಾನದಲ್ಲಿ ಮೆಡಿಟೇಷನ್ ನೀವು ಕಣ್ಮುಚ್ಚಿ ಕೂತ್ಕೊಬೇಕಾದ್ರೆ ದೈವವನ್ನ ಭಾವಿಸ್ರಿ ಅಂತ ಹೇಳ್ತಾ ಇರ್ತೀವಿ, ದೇವರನ್ನ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೀವಿ. ಯೋಗ ಸಾಧನೆಯಲ್ಲೂ ಅಷ್ಟೇ, ನಾವೆಲ್ಲರೂ ಮಾಮೂಲಾಗಿ ಪೂಜೆ ಮಾಡ್ತಾ ಇರ್ತೀವಿ. ಯಾವಾಗ್ಲಾದ್ರೂ ಧ್ಯಾನ ಮಾಡ್ಬೇಕು ಅಂದಾಗ ನಮ್ಗೇನೋ ಒಂದು ಕಣ್ಮುಂದೆ ಒಂದು ಬೆಳಕ್ ಬಂದಂಗಾಯ್ತು ಅಂತ ಹೇಳ್ತೀರಾ. ಸರ್ ಒಂದ್ ಆರೆಂಜ್ ಕಲರ್ ಬಂತು, ಒಂದ್ ರೆಡ್ ಕಲರ್ ಬಂತು, ಒಂದು ವೈಟ್ ಕಲರ್ ಬಂತು ಅಂತ ಹೇಳ್ತೀರಾ. ಅದೆಲ್ಲ ಚಿತ್ಕಲೆ ಅಂತ ಕರಿತೀವಿ. ಅಂದ್ರೆ ಮನಸ್ಸಿನ ಮುಂದೆ ಮೂಡಿದ ರೂಪಗಳದೆಲ್ಲ, ಅಚಾನಕ್ಕಾಗಿ ಬಂದಂತ ರೂಪ. ಕೆಲವೊಂದ್ಸಲ ದೇವ್ರ ಕೃಪಾ ಕಟಾಕ್ಷದಿಂದ ಕೂಡ ಬಂದಿರುತ್ತೆ, ನೀವು ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಈ ತರ ತಾಯಿ ನಮ್ಮ ಪಾಲಸ್ಥ ಅಥವಾ ಬಾಲಸ್ಥದಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಅದನ್ನ ನಾವು ಆಕೆಗೆ ಗೌರವ ಕೊಡ್ಬೇಕಾಗಿದೆ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಜೊತೆಗೆ ಹೃದಯಸ್ಥ ಅಂದ್ರೆ ಹೃದಯದಲ್ಲಿ, ಈಗ ನಮ್ಮ ಬಾಡಿಲಿ ಎಲ್ಲೆಲ್ಲಿದ್ದಾಳೆ ಅಂತ ತಾಯಿ ಹೇಳ್ತಾ ಇದ್ದಾರೆ. ಹೃದಯಸ್ಥ, ಹೃದಯದಲ್ಲಿ ತಾಯಿ. ಸಕಲ ಪ್ರಾಣಿ ಕೋಟಿ ಹೃದಯಗಳಲ್ಲೂ ತಾಯಿ ಇರ್ತಾಳೆ, ಇಲ್ಲ ಅಂತಲ್ಲ. ಪುಟ್ಟ ಇರುವೆಯಿಂದ ಹಿಡ್ಕೊಂಡು ಬ್ರಹ್ಮಾಂಡದಲ್ಲಿ ಇರುವೆಗಿಂತ ಯಾವ್ದಾದ್ರೂ ದೊಡ್ಡ ಜೀವಿ ಇದ್ರೆ ಅದ್ರಲ್ಲೂ ಕೂಡ ತಾಯಿ ಹೃದಯದಲ್ಲಿ ಇರ್ತಾಳೆ, ಅರ್ಚಿಸಲ್ಪಡ್ತಾಳೆ ಅಂತ. ಚಿಕ್ಕ ಆಲದ ಮರದ ಬೀಜ ದೊಡ್ಡದಾದ ಮಹಾವೃಕ್ಷ ಆಗೋ ತರ ಎಲ್ಲ ಜೀವರಾಶಿಯಲ್ಲೂ ಅದರ ಕೆಪಾಸಿಟಿಗೆ ತಕ್ಕಂತೆ ತಾಯಿ ವಾಸ ಮಾಡ್ತಾ ಇರ್ತಾಳೆ ಅನ್ನೋದು ಹೇಳ್ತಾ ಇರ್ತಾರೆ. ಮೂಲಾಧಾರ ಚಕ್ರದಲ್ಲಿ ಇದ್ದಾರೆ ಅಂತ ಹೇಳಿದ್ವಿ. ತ್ರಿಕೋಣ ಸುವರ್ಣ ವರ್ಣದ ಚತುರ್ದಳ ಪದ್ಮ ಇರುತ್ತೆ, ಆ ಪದ್ಮದ ಮಧ್ಯದಲ್ಲಿ ತಾಯಿ ತ್ರಿಕೋಣ ರೂಪವಾಗಿರ್ತಾಳೆ ಅಂತ ಹೇಳಿದ್ವಿ. ಆಮೇಲೆ ಜೊತೆಗೆ ಅಲ್ಲಿ ಅದ್ರ ಮಧ್ಯದಲ್ಲಿ ಲಿಂಗ ಇದೆ. ಯಾವ ಲಿಂಗ ಅದು? ಸ್ವಯಂಭೂ ಲಿಂಗ. ಅದ್ ಹೇಗಿದೆ? ಕೋಟಿ ಸೂರ್ಯರ ಕಾಂತಿ ಜೊತೆ ಇದೆ. ಅಂದ್ರೆ ಶಿವನ್ ಜೊತೆ ತಾಯಿ ಇದ್ದಾಳೆ ಅಂತ ಅರ್ಥ. ಸ್ವಯಂಭೂ ಲಿಂಗ, ಲಿಂಗು ಜೊತೆ ತಾಯಿ ಇದ್ದಾಳೆ ಅಂತ. ಹಾಗಾಗಿ ಲಲಿತಾಂಬೆಗೆ ದಾಕ್ಷಾಯಿಣಿ ಅಂತ ಹೆಸರಿದೆ. ದಕ್ಷ ಬ್ರಹ್ಮನ ಮಗಳು ಸತೀದೇವಿ ಬಂಡಾಸುರ ಮತ್ತು ಅವನ ಮಕ್ಕಳನ್ನ ಸಂಹಾರ ಮಾಡಿದ್ರಿಂದ ಆಕೆಯನ್ನ ದೈತ್ಯ ಹಂತ್ರಿ ಅಂತ ಕರಿತೀವಿ. ಜೊತೆಗೆ ದಕ್ಷ ಬ್ರಹ್ಮನು ಮಾಡಿದ ಯಜ್ಞಕ್ಕೆ ನಾಶ ಆದ್ಲು. ಅವನ್ ಯಜ್ಞ ಮಾಡ್ತಿದ್ದ, ಅದಕ್ಕೆ ನಾಶಕ್ಕೆ ಕಾರಣ ಆದವಳೆ ತಾಯಿ. ಹಾಗಾಗಿ ದಕ್ಷ ಬ್ರಹ್ಮನ ಯಜ್ಞವನ್ನ ನಾಶ ಮಾಡಿರೋದ್ರಿಂದ ಕೂಡ ಅವಳಿಗೆ ದೈತ್ಯ ಹಂತ್ರಿ ಅಂತ ಕೂಡ ನಾವು ಕರಿತೇವೆ. ದಾಕ್ಷಾಯಿಣಿ ದೈತ್ಯ ಹಂತ್ರಿ, ದಕ್ಷ ಯಜ್ಞ ವಿನಾಶಿನಿ. ಆ ದಕ್ಷ ಯಜ್ಞನ ಅವ್ನ್ ಮಾಡಿರ್ತಕ್ಕಂಥ ಯಜ್ಞವನ್ನ ನಾಶ ಮಾಡಿರ್ತಕ್ಕಂಥವಳು. ಆ ಕಥೆ ಎಲ್ರಿಗೂ ಗೊತ್ತಿದೆ. ದೇವಲೋಕದಲ್ಲಿ ಯಜ್ಞವನ್ನ ಅವನು ಬೇಕು ಅಂತ ಆಯೋಜನೆ ಮಾಡಿ
ಎಲ್ಲರಿಗೂ ಆಹ್ವಾನ ಕೊಟ್ಟು ಈಶ್ವರನಿಗೆ ಆಹ್ವಾನ ಕೊಡದೆ ಸತಿ ಒಬ್ಬಳಲ್ಲಿಗೆ ಬಂದಾಗ ಈಶ್ವರನಿಗೆ ಅವಿರ್ಭಾಗವನ್ನು ಕೊಡದೆ ಇದ್ದಾಗ ಗಂಡನಿಗಾದ ಅವಮಾನವನ್ನ ಸಹಿಸಲಾರದೆ ಮತ್ತೆ ಅವಮಾನದಿಂದ ಗಂಡನ ಬಳಿಗೆ ಹೋಗಲಾರದೆ ಶಿವನ ಮಾತನ್ನು ಮೀರಿ ಆಕೆ ಬಂದಿದ್ದರ ಸಲುವಾಗಿ ತನ್ನ ಜನ್ಮ ಅವನು ಕೊಟ್ಟಂತಹ ದೇಹವನ್ನ ನಾನು ನಾಶ ಮಾಡಬೇಕು ಅನ್ನೋ ಕಾರಣದಿಂದ ತಾಯಿ ಅಗ್ನಿಕುಂಡ ಪ್ರವೇಶ ಮಾಡಿ ಇಡೀ ಆ ಯಜ್ಞವನ್ನೇ ನಾಶ ಮಾಡ್ತಾಳೆ. ಕ್ರೋಧಿತನಾದ ಶಿವ ತನ್ನ ಗಣಗಳೊಂದಿಗೆ ಬಂದು ದಕ್ಷ ಬ್ರಹ್ಮನ ಯಜ್ಞಶಾಲೆ ಹಾಗೂ ಪರಿವಾರದವರನ್ನೆಲ್ಲ ಸಂಹಾರ ಮಾಡ್ತಾನೆ. ತದನಂತರ ದಕ್ಷಿಣ ಮುಂಡಕ್ಕೆ ಒಂದು ಗಂಡು ಕುರಿಯ ರುಂಡವನ್ನ ಸೇರಿಸಿ ಯಜ್ಞವನ್ನ ಮುಗಿಸು, ಯಾಕಂದ್ರೆ ಮಾಡಿರೋ ಯಜ್ಞ ನಿಲ್ಲಬಾರದು, ಲೋಕಕ್ಕೆ ಒಳ್ಳೇದಾಗಲ್ಲ ಅಂದ್ಬಿಟ್ಟು ಯಜ್ಞಕ್ಕೊಂದು ಪೂರ್ಣಾಹುತಿಯನ್ನ ಕೊಟ್ಟು ಮುಗಿಸ್ತಾರೆ. ಮುಂದೆ ಮೇನಕೆ ಮತ್ತು ಹಿಮವಂತನ ಪುತ್ರಿ ಪಾರ್ವತಿಯಾಗಿ ದೇವಿ ಹುಟ್ಟಿ ಮತ್ತೆ ಶಿವನವನ್ನ ಕೈ ಹಿಡಿತಾಳೆ ಅನ್ನೋದ್ರ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಇನ್ನ ಮುಂದೆ ಶ್ಲೋಕ ಆದ್ಮೇಲೆ 15ನೇ ಅಧ್ಯಾಯ 121ನೇ ಶ್ಲೋಕದಿಂದ 130ನೇ ಶ್ಲೋಕದ ತನಕ. ಈ 121ನೇ ಶ್ಲೋಕ ದರಾಂದೋಲಿತ ದೀರ್ಘಾಕ್ಷಿ ಅಂತ ಬರುತ್ತೆ ನೋಡಿ. ಭಗವತಿ ಲಲಿತಾಂಬೆ ತ್ರಿಪುರ ಸುಂದರಿ, ಚಂಚಲವಾದ ದೀರ್ಘ ಕಣ್ಣು ಅಂದ್ರೆ ಚಂಚಲಾಕ್ಷಿ, ವಿಶಾಲಾಕ್ಷಿ, ಕಣ್ಮಣಿ ಏನೇನೋ ಕರಿತೀವಿ ಆಕೆಯನ್ನ. ಮಂದಹಾಸ ಅಂದ್ರೆ ಗಹ ಗಹ ನಗೋದು ಅಲ್ಲ. ಮಂದಹಾಸ ಅಂದ್ರೆ ಮುಖದಲ್ಲಿ ಎದ್ದು ಕಾಣೋದಷ್ಟೇ. ಅವಳ ದರ್ಶನವನ್ನ ಮಾಡಿದ್ರೆ ಅಜ್ಞಾನ ದೂರ ಆಗುತ್ತೆ. ಯಾಕಂದ್ರೆ ಗುರುಕಾರಸ್ತ್ವಂದಕಾರ ಸ್ಯಾದ್ ಋಕಾರಸ್ತನ್ನಿವರ್ತಕ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಕತ್ತಲೆನ ನಿವಾರಿಸು, ಗುರು ಅಂತ ಅರ್ಥ. ಎಲ್ಲ ಗುರುಗಳಿಗೆ ಯಾರಾದ್ರೂ ಒಬ್ರು ಗುರು ಇದ್ರೆ ಜಗದ್ಗುರು ಆಕೆನೆ. ಪ್ರಪಂಚಕ್ಕೆ ಜ್ಞಾನ ನಿಧಿಯಾಗಿ ವೇದಗಳನ್ನ ಕೊಡ್ತಕ್ಕಂಥವಳು ಅವಳೆ, ಉಪನಿಷತ್ತನ್ನ ಪ್ರಸಾದ ಮಾಡಿರ್ತಕ್ಕಂಥವಳು. ಹಾಗಾಗಿ ಆಕೆಯನ್ನ ಆ ರೀತಿ ಮಾಡ್ತೀವಿ. ಸರ್, ಧರಾಂದೋಳಿತ ದೀರ್ಘಾಕ್ಷಿ ಅಂದ್ರೆ ಕಣ್ಣುಗಳು ನಮ್ಗಿರೋದು ಒಂದೇ ಕಣ್ಣು, ಬಟ್ ಕಣ್ಣನ್ನ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ತರ ಯೂಸ್ ಮಾಡ್ತೀವಿ, ಅದೇ ತರ ತಾಯಿ ಏನ್ ಮಾಡ್ತಾಳೆ, ಸೂರ್ಯ ಚಂದ್ರರು ಆಗಿಂದಾಗೆ ತಾಯಿಗೆ ವಿಷಯವನ್ನ ಮುಟ್ಟಿಸ್ತಿರ್ತಾರಮ್ಮ, ಲೋಕದಲ್ಲಿ ಏನಾಯ್ತು, ಹಾಗಾಯ್ತು, ಹೀಗಾಯ್ತು ಅಂತ. ಅದನ್ನ ಅವ್ರ ಮಾತನ್ನ ಅರ್ಥ ಮಾಡ್ಕೊಳಕ್ಕೆ ಆಲಿಸ್ಬೇಕಾದ್ರೆ ತಾಯಿ ಕಣ್ಣನ್ನ ಹಿಂಗ್ ಮಿಟಕ್ಸ್ತಾಳಂತೆ, ತಾಯಿ ಮಾತಾಡೋದಿಲ್ವಂತೆ. ಹಾಗಾಗಿ ಅಷ್ಟು ಸುಂದರವಾಗಿ ಅದನ್ನು ದರಾಂದೋಳಿತ ದೀರ್ಘಾಕ್ಷಿ ಅಂತ ಕರೀತಾರೆ. ದರ ಅಂದ್ರೆ ಶತ್ರುಗಳನ್ನ ಆಂದೋಲನೆಗೆ ಗುರು ಮಾಡುವ ಕಣ್ಣುಗಳಿಂದ ತಾಯಿ ಆಡ್ಸೋದು, ಕಡೆಗಣ್ಣ ನೋಟದಿಂದ ಪ್ರೀತಿ ವಾತ್ಸಲ್ಯವನ್ನ ತೋರೋದು. ದರಹಾಸೋಜ್ವಲನ್ಮುಖಿ, ಅದೇ ಹೇಳಿದ್ನಲ್ಲ, ಕಿರುನಗೆ. ತಾಯಿ ಮುಖದಲ್ಲಿ ಕಿರುನಗೆ ಯಾವತ್ತೂ ಕೂಡ ಮಾಸಲ್ಲ, ಯಾವಾಗ್ಲೂ ಹಾಗೆ ಇರುತ್ತೆ ಅಂತ ಒಂದು ಪ್ರತೀತಿ. ಈಗ ಶಕ್ತಿ ಪೀಠಗಳು ನಿಮ್ಗಿದೆ, ವಿಗ್ರಹದಲ್ಲಿ ಕೆಲವೊಂದು ಶಕ್ತಿ ಪೀಠದಲ್ಲಿ ವಿಗ್ರಹ ಅದ್ ನೋಡಿ ಕಿರುನಗೆ ಹಾಗೆ ಇರುತ್ತೆ, ಎಂದಿಗೂ ಮರೆಯಕ್ಕಾಗಲ್ಲ. ಉದಾಹರಣೆಗೆ ವಿಜಯವಾಡದ ಕನಕದುರ್ಗ ಅಮ್ಮನವ್ರು ನೋಡ್ಬೋದು. ವಿಜಯವಾಟಿಕಾ ಅಂತ ಪ್ರಸಿದ್ಧಿ ಆಗಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗುತ್ತೆ, ಅರ್ಜುನ ಪಾಶುಪತಸ್ಥರಾಗಿ ತಪಸ್ ಮಾಡ್ತಾ ಇರ್ತಾನೆ. ಇಂದ್ರ ಕೀಲಾದ್ರಿ ಪರ್ವತ ಪಕ್ಕದಲ್ಲೇ ಇರುತ್ತೆ, ಜುಳು ಜುಳು ಅಂತ ಕೃಷ್ಣಾ ನದಿ ಹರಿತಾ ಇರುತ್ತೆ, ಅದ್ಭುತ ಪ್ರಕೃತಿ ಸೌಂದರ್ಯ. ಬೆಟ್ಟದ ಮೇಲೆ ತಾಯಿ ಕನಕದುರ್ಗಿಯಾಗಿ ನೆಲೆಗೊಳ್ತಾಳೆ. ಮಹಿಷಾಸುರ್ದಿನಿ ಅಂತ ಕೂಡ ಪೂಜೆ ಮಾಡ್ತಾರೆ. ಅಷ್ಟಾದಶಾದೇವಿ ಪೀಠ ಶಕ್ತಿಗಳಲ್ಲಿ ತಾಯಿ ಒಬ್ಳು. ಅರಿಶಿನ ಚಂದನವನ್ನ ಆ ತಾಯಿಯ ಮುಖಕ್ಕೆ ಹಚ್ಚಿದ್ರೆ ಚಂದ್ರ ಬಿಂಬದಂತೆ ದೇವಿಯ ವದನದಲ್ಲಿ ತಾನಾಗೆ ನಗು ಮೂಡ್ಬಿಡುತ್ತೆ. ಒಂದಷ್ಟು ವಿಗ್ರಹಗಳಿಗೆ ನೋಡಿ, ಕೆಲವೊಂದಷ್ಟು ಅಲಂಕಾರ ಮಾಡಿದಾಗ ವಿಗ್ರಹದಲ್ಲೇ ಸ್ವಚೈತನ್ಯ ಉಂಟಾಗಿ ಆ ವಿಗ್ರಹದ ಕಳೆ ಕಾಂತಿ ಬದಲಾವಣೆ ಆಗುತ್ತೆ, ಕಳೆ ಕಾಂತಿ ಬದಲಾವಣೆ ಆಗುತ್ತೆ. ಈಗ ದೇವಿ ಮಹಾರಾತ್ರಿ ಅಥವಾ ಕಾಳರಾತ್ರಿ ಅಲಂಕಾರ ಮಾಡ್ಬಿಡಿ, ಒಂದು ಯಾವ್ದೋ ಶಾಂತಿ ದೇವರು, ಅದ್ರ ಮುಖವನ್ನ ಗಮನಿಸಿ ನಿಮ್ಗದ್ ಮಂದಹಾಸ ಬೀರ್ತಿದೆ ಅಂತ ಅನ್ಸಲ್ಲ, ತಾಯಿ ಭಯಾನಕಳಾಗಿ ಕಾಣಿಸ್ತಿದ್ದಾಳೆ ಅನ್ನೋ ಫೀಲ್ ಆಗ್ಬಿಡುತ್ತೆ. ಇನ್ನೊಂದ್ ಯಾವ್ದೋ ಭಯಾನಕ ದೇವ್ರೆ, ಅದಕ್ಕೆ ಯಾವ್ದೋ ಶಾಂತಿಯಿಂದ ಯಾವ್ದೋ ಒಂದು ಸುಂದರವಾಗಿರೋ ಸೀರೆ ಉಡಿಸ್ಬಿಟ್ಟು ಒಂದ್ ಕಿರೀಟ ಇಟ್ಟು ಒಡವೆ ಎಲ್ಲ ಹಾಕ್ಬಿಟ್ಟು ಅಲಂಕಾರ ಮಾಡ್ಬಿಟ್ಟು ಅಮ್ಮನವ್ರನ್ನ ನೋಡ್ತಾ ಇದ್ರೆ ಅಮ್ಮ ಎಷ್ಟು ನಗ್ತಾ ಇದ್ದಾಳೆ, ಮುಖದಲ್ಲಿ ಎಷ್ಟು ಕಳೆ ಇದೆ ಅಂತ ನಮ್ಗನ್ಸುತ್ತೆ. ಅಂದ್ರೆ ಆ ವಿಗ್ರಹಗಳಿಗೆ ಇರ್ತಕ್ಕಂಥ ಶಕ್ತಿ ಅಂತದ. ಅದೇ ತರ ಕನಕದುರ್ಗ ತಾಯಿಗೆ ಅರಿಶಿಣ ಚಂದನದ ಒಂದ್ ಏನಾದ್ರು ಹಚ್ಚಿಬಿಟ್ರೆ ಮುಖದಲ್ಲಿ ತನ್ನಿಂತಾನೇ ಒಂದು ನಗು, ಒಂದು ಬಿಂಬ ಉತ್ಪತ್ತಿ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಆಕೆಗೆ ದರಹಾಸೋಜ್ವಲನ್ಮುಖಿ ಅಂತ ಕರೀತಾರೆ.
ಅದು ನಮ್ಮ ಕಣ್ಣಿಗಾಗ್ತಕ್ಕಂಥ ಗೋಚಾರ. ಇದೆಲ್ಲರಿಗೂ ಸಾಧ್ಯ ಆಗಲ್ಲ. ನಾಟ್ಯ ಕಲೆ ನಿಪುಣತೆ ಇರಬೇಕು. ಮುಖದಲ್ಲಿ ಬಿಂಬವನ್ನ ತೋರ್ಸ್ತಕ್ಕಂಥವ್ರಿಗೆ. ನಮ್ಮಲ್ಲಿ ಕೋಪ ಇದೆ, ತಾಪ ಇದೆ, ಈರ್ಷ್ಯ, ದ್ವೇಷ, ಮೋಹ, ಲೋಭ, ಮದ, ಸಂತೋಷ, ತಿರಸ್ಕಾರ, ಕಪಟ, ಸುಳ್ಳು ಏನೇನೋ ಇದೆ. ಇಷ್ಟನ್ನು ಮುಖದಲ್ಲಿ ತೋರಿಸ್ತೀವಿ ನಾವು. ಇಷ್ಟನ್ನು ತೋರ್ಸ್ಬೋದಾ? ಸುಳ್ಳು ಹೇಳ್ತಿದ್ದಾನೆ ಅಂತ ಗೊತ್ತಾಗುತ್ತಾ? ಕಪಟ ತೋರ್ಸ್ಬೋದು, ನನ್ಗೆ ಇಷ್ಟ ಇಲ್ಲ ಅಂತ ಮುಖದಲ್ಲೇ ಎಕ್ಸ್ಪ್ರೆಷನ್ ಕೊಡ್ಬೋದು. ಸಂತೋಷ ಆಗಿದೆ, ಮದ ತುಂಬಾ ಆಟಿಟ್ಯೂಡ್ ಅಂತ ಹೇಳ್ತೀರಾ, ಜೊತೆಗೆ ನನ್ಗೆ ಆಸೆ ತಗೋಬೇಕು ಅಂತ ಮುಖದಲ್ಲೇ ತೋರಿಸ್ಬೋದು. ಕೋಪ ಬಂದಿರೋದ್ ತೋರಿಸ್ಬೋದು, ಮೋಹತೆ ತೋರಿಸ್ಬೋದು, ಇದೆಲ್ಲ ಮುಖದಲ್ಲಿ ತೋರಿಸ್ಬೋದು. ಆದ್ರೆ ಕಣ್ಣಿಲ್ದೆ ಇಷ್ಟು ತೋರಿಸ್ಬಿಡಿ ನೋಡ್ತೀನಿ. ಇಷ್ಟು ತೋರಿಸ್ಬೇಕು ಅಂದ್ರೆ ಕಣ್ಣಿನ ಭಾವ, ಕಣ್ಣಿನ ಸನ್ನೆ ಇರ್ಲೇಬೇಕು. ಹಾಗಾಗಿ ಆಕೆಯನ್ನ ಇದಕ್ಕಿನ್ನ ಮೀರಿದ ಕಲೆ ಗೊತ್ತಿರೋದ್ರಿಂದ ಆಕೆಗೆ ಆ ಮುಖದಲ್ಲಿ ಯಾವಾಗ ನಗಬೇಕು, ಯಾವಾಗ ಸೀರಿಯಸ್ ಆಗ್ಬೇಕು, ರಾಕ್ಷಸರನ್ನ ಸಂಹಾರ ಮಾಡ್ಬೇಕಾದ್ರೆ ಹೇಗಿರ್ಬೇಕು ಅನ್ನೋ ಕಲೆ ಗೊತ್ತಿರೋದ್ರಿಂದ ತಾಯಿಗೆ ಆ ರೀತಿಯಾಗಿ ಕರಿತೀವಿ. ನೋಡಿ, ಕಣ್ಣು ನೇತ್ರ ಪ್ರಧಾನ, ಒಂದು ದೇಹಕ್ಕೆ ಶಿರಸ್ಸು ಪ್ರಧಾನ, ಅದೇ ತರ ಶಿರಸ್ಸಿಗೆ ನೇತ್ರ ಪ್ರಧಾನ ಅಂತ ಕರಿತೀವಿ. ಆ ಪ್ರಧಾನವಾದಂತ ನೇತ್ರ ಕಪ್ಪಗಿನ ಪಾಪೆ ಅಥವಾ ಏನು ನಾವು ಮಧ್ಯಭಾಗದಲ್ಲಿ ಗುಡ್ಡೆ ಅಂತ ಕರಿತೀರ, ಆ ಮಧ್ಯದಲ್ಲಿರ್ತಕ್ಕಂಥ ಬೆಳಕನ್ನ ಪ್ರಾಣಶಕ್ತಿ ಅಂತ ಕರಿತೀವಿ. ಅದು ಶುದ್ಧ ಸತ್ವ ಸ್ವರೂಪ ಬ್ರಹ್ಮ ಸ್ವರೂಪಿಣಿ. ನೀವು ಕಣ್ಣಿನ ನೋಟವನ್ನ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಯೂಸ್ ಮಾಡ್ಕೊಂಡ್ರೆ ಕೆಟ್ಟದಕ್ಕಾಗುತ್ತೆ. ಒಳ್ಳೆ ವಿಚಾರವನ್ನ ನೋಡಿದ್ರೆ ಅದೇ ಇಡೀ ದೇಹ ಸಂಚಾರ ಆಗುತ್ತೆ. ಕೆಟ್ಟ ವಿಚಾರವನ್ನ ನೋಡಿದ್ರೆ ಇಡೀ ದೇಹ ಸಂಚಾರಕ್ಕೆ ಕೆಟ್ಟ ವಿಚಾರವನ್ನೇ ತುಂಬ್ತೀರಾ. ಅದೊಂಥರ ಪೈಪ್ ಇದ್ದಾಗೆ, ನೀವ್ ಯಾವ ತರ ನೀರ್ ಕಳಿಸ್ತೀರೋ ಅದೇ ನೀರನ್ನ ದೇಹ ಕಳ್ಸುತ್ತೆ. ಹಾಗಾಗಿ ಮನುಷ್ಯ ಮರಣ ಹೊಂದಿದಾಗ ಕಣ್ಣಲ್ಲಿರ್ತಕ್ಕಂಥ ಬೆಳಕು ಮಾಯವಾಗಿ ಕಣ್ಣು ನಿಸ್ತೇಜವಾದಾಗ ಮಾತ್ರ ವ್ಯಕ್ತಿ ಇಲ್ಲ ಅಂತ ಘೋಷಣೆ ಮಾಡ್ತಾರೆ ಡಾಕ್ಟರ್. ಅಥವಾ ನಮ್ಗೆ ಕಣ್ಣಲ್ಲಿರೋ ಬೆಳಕು ಮರೆ ಆಗ್ಬೇಕು, ಅವಾಗ ಮಾತ್ರ ಸತ್ತ ಅಂತ ಘೋಷಿತ ಮಾಡೋದು, ಈ ನೋ ಮೋರ್ ಅಂತ ಹೇಳೋದು. ನಾಡಿ ಬಿಡಿತ ಇಟ್ಕೋಬಹುದು, ಪಲ್ಸ್ ಇದೆಯಾ ಚೆಕ್ ಮಾಡ್ಬೋದು, ಆದ್ರೂ ದೇಹದಲ್ಲಿ ಇರ್ತಕ್ಕಂಥ ಜೀವ ಹೋಗಿದೆ ಅಂತ ಯಾವಾಗ ನಾವು ಘೋಷಣೆ ಮಾಡೋದು ಅಥವಾ ಕನ್ಸಿಡರ್ ಮಾಡೋದು ಅಂದ್ರೆ ಕಣ್ಣಿನ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ತೇಜಸ್ಸು ಆರ್ದಾಗ. ಅದಕ್ಕೆ ಡಾಕ್ಟರ್ ಏನ್ ಮಾಡ್ತಾರೆ, ಅನ್ಕಾನ್ಶಿಯಸ್ ಆಗಿದ್ರು ಕೂಡ, ಅವನು ಕಣ್ಣು ಮುಚ್ಕೊಂಡ್ಬಿಟ್ಟಿದ್ರು ಕೂಡ ಪೇಷಂಟು ಎರಡೂ ಕಣ್ಣನ್ನ ಕೆಳಗಡೆ ಎಳೆದ್ ನೋಡ್ತಾರೆ. ಅವ್ರು ಸುಮ್ಮನೆ ಎಳೆದ್ ನೋಡ್ತಾ ಇಲ್ಲ, ಕಣ್ಣಲ್ಲಿ ಆ ಶಕ್ತಿ, ಪ್ರಾಣಶಕ್ತಿ, ಆ ಮಿಂಚು ಇದೆಯಾ ಅಥವಾ ಆಫ್ ಆಗಿದ್ಯಾ ಅಂತ ಕನ್ಫರ್ಮ್ ಮಾಡ್ಕೊಳೋದಕ್ಕೆ. ಹಾಗಾಗಿ ಇಷ್ಟೆಲ್ಲ ಯಾಕೆ ಬರ್ತಾ ಇದೆ ಅಂದ್ರೆ, ಹೃದಯಕ್ ಸಂತೋಷ ಆದ್ರು ಅಥವಾ ಯಾವುದೇ ಒಂದು ವಿಚಾರಕ್ಕೆ ಸಂತೋಷ ಆದ್ರು ಆ ಸಂತೋಷ ತೋರ್ಸೋದು ಕೈ ತೋರ್ಸಲ್ಲ, ಕಾಲ್ ತೋರ್ಸಲ್ಲ, ಹೊಟ್ಟೆ ತೋರ್ಸಲ್ಲ, ಮುಖ ಮಾತ್ರ ತೋರ್ಸೋದು. ತುಟಿಗಳು, ಹದರ, ಆ ಸ್ಮೈಲ್ ತೋರ್ಸುತ್ತೆ, ಆ ಕಣ್ಣು ತೋರ್ಸುತ್ತೆ. ಹಾಗಾಗಿ ಆಕೆಯನ್ನ ದರಹಾಸೋಜ್ವಲನ್ಮುಖಿ ಅಂತ ಪ್ರೀತಿಯಿಂದ ಕರೆದಿದ್ದೀವಿ. ಆಕೆಯನ್ನ ಗುರುಮೂರ್ತಿ ಅಂತ ಕರಿತೀವಿ. ಶ್ರೀಮಾತೆ ಎಲ್ರಿಗೂ ಗುರು ರೂಪಿಣಿ. ಈಗ ದೇವ್ರ ಆರಾಧನೆ ಮಾಡೋರು ಒಂದು ಸಿಗರೇಟ್ ಹೇಳ್ಕೊಡ್ತೀನಿ, ಒಬ್ಬೊಬ್ರು ಒಂದೊಂದ್ ದೇವ್ರನ್ನ ಗುರು ಅಂತ ಕನ್ಸಿಡರ್ ಮಾಡ್ಕೊಂತಾರೆ. ಸರ್, ಈಗ ಪ್ರಶ್ನೆ ನಿಮ್ಗೆ, ನನಗೆ ಶ್ರೀವಿದ್ಯೆ ಉಪಾಸನೆ ಮಾಡ್ಬೇಕು ಅಂತ ಆಸೆ, ಬಟ್ ನಂಗೆ ಯಾರು ಗುರುಗಳಿಲ್ಲ, ಉಪದೇಶ ಆಗ್ಬೇಕು ಅಂತ ಹೇಳ್ತೀರಿ, ಎಲ್ಲಿಂದ ಹುಡ್ಕೊಂಡ್ ಬರ್ಲಿ? ಅದಕ್ಕೂ ಒಂದು ಪರಿಹಾರ ಹೇಳ್ತಾರೆ. ನೀವು ಯಾವ ದೇವರನ್ನ ಇಷ್ಟ ಪಡ್ತೀರೋ ಅದೇ ದೇವರನ್ನ ಗುರು ಅಂತ ಭಾವಿಸ್ಕೊಂಡು ದೇವತಾ ಗುರುವಾಗಿ ಕೂಡ ನೀವು ಸಾಧನೆ ಮಾಡ್ಬೋದು. ಅದು ಒಂದು ವೇ ಇದೆ, ಅದು ಕೂಡ ಒಂದು ಮಾರ್ಗ ಇದೆ. ಹಾಗಾಗಿ ಎಲ್ಲ ಗುರುಗಳಿಗಿನ್ನ ಗುರು ಆಗಿರ್ತಕ್ಕಂಥ ತಾಯಿ ಇದ್ದಾಳೆ. ಆ ತಾಯಿ ಅಜ್ಞಾನ ಅಂತಕ್ಕಂಥ ಕತ್ತಲೆಯನ್ನ ದೂರ ಮಾಡಿ ನಮ್ಮನೇಲಿ ಅಥವಾ ನಮ್ಮಲ್ಲಿ ಜ್ಞಾನ ಜ್ಯೋತಿಯನ್ನ ಬೆಳಗ್ಸ್ತಾಳೆ ತಾಯಿ. ಹಾಗಾಗಿ ಗುರು ರೂಪಿಣಿ ಆಗಿದ್ದಾಳೆ. ಒಂದು ಸಲ ಜಗನ್ಮಾತೆ ಸ್ತೋತ್ರ ನೀವೇನಾದ್ರೂ ಪಾರಾಯಣ ಮಾಡ್ತಾ ಇದ್ರೆ ಆಕೆ ನಮ್ ಜೊತೆ ಇರ್ತಾಳೆ ಅಂತ ಅನ್ಕೋಬಿಡಿ. ನಾವೇನೋ ಕೆಲ್ಸ ಮಾಡ್ಬೇಕು, ಆ ತಾಯಿಗ್ ನೆನ್ಪು ಮಾಡ್ಕೊಂಡು ನಾವ್ ಶ್ಲೋಕ ಮಂತ್ರ ಹೇಳ್ಕೊಂಡು ಶುರು ಮಾಡ್ತಾ ಇದ್ರೆ ನಿಮ್ ಜೊತೆ ಆಕೆ ಇರ್ತಾಳೆ. ನಂಬುದವ್ರನ್ನ ಆಕೆ ಕೈ ಬಿಡಲ್ಲ, ಪಾದಗಳನ್ನ ಬಿಡಲ್ಲ, ಅಂದ್ರೆ ನಾವ್ ಆಕೆ ಪಾದ ಹಿಡ್ಕೊಂಡ್ರ ಬಿಡಲ್ಲ ಅಥವಾ ನಮ್ಮನ್ ಬಿಡಲ್ಲ ಅಂತ ಅರ್ಥ ಆಗತ್ತೆ. ನೀರು, ಗಾಳಿ, ಬೆಳಕು, ಭೂಮಿ, ಆಕಾಶ ಎಲ್ಲ ನಿಸ್ವಾರ್ಥವಾಗಿ, ಸ್ವಾರ್ಥತೆಯಿಂದ ಏನಾದ್ರು ನೀರ್ ಕೇಳ್ತಾ ವಾಪಸ್ ನಮ್ಗೆ ಏನಾದ್ರು ಕೊಡು ಅಂತ, ಗಾಳಿ ಕೇಳ್ತಾ ಏನಾದ್ರು ಇಲ್ಲ. ಅದೇ ತರ ತಾಯಿ ಕೂಡ ನಮ್ಗೆ ನಿಸ್ವಾರ್ಥವಾಗಿ ನಮ್ಮನ್ನ ಕಾಪಾಡ್ತಾಳೆ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಶ್ಲೋಕ ಹೇಳ್ತೀರಾ, ಅಂದ್ರೆ ಗುರು ಬ್ರಹ್ಮ ವಿಷ್ಣು ಶಿವ ಸ್ವರೂಪ ಜ್ಞಾನ ಸ್ವರೂಪ ಆಗಿದ್ದಾರೆ ಅವರೆಲ್ಲ.
ಇವ್ರಿಗೆಲ್ಲ ಗುಣನಿಧಿ ಆಗಿರ್ತಕ್ಕಂಥವ್ರು ಯಾರು? ಜಗದಂಬೆ ತಾಯಿ, ಅಂದ್ರೆ ಗುಣಗಳ ಕೋಶ. ಅವಳು ಸಾಕ್ಷಾತ್ ಗೋಮಾತೆ. ನೋಡಿ, ಗೋವಿನ ಶರೀರದಲ್ಲಿ 33 ಕೋಟಿ ದೇವತೆಗಳಿದ್ದಾರೆ, ನಿಮ್ಗೂ ಗೊತ್ತು. ಎಲ್ಲ ಫೋಟೋದಲ್ಲೆಲ್ಲ ಸಿಂಬಲೈಸ್ ಮಾಡ್ಬಿಡ್ತಾರೆ. ಹಸು ಅಂದ್ರೆ ದೇವ್ರು ಅಂತ ಗೊತ್ತು, ಗೋವು ಅಂದ್ರೆ ಕಾಮಧೇನು, ಬೇಡಿದ್ದನ್ನ ಕೊಡ್ತಕ್ಕಂಥದ್ದು, ಸ್ವರ್ಗಲೋಕದ ಹಸು ಅಂತ. ಈ ಗೋ ಯಾರು ಗೊತ್ತಾ? ಗೋಮಾತೆ ಬ್ರಹ್ಮನ ಮಾನಸ ಪುತ್ರ ಆಗಿರ್ತಕ್ಕಂಥ ಮರೀಚ ಋಷಿಯ ಮೊಮ್ಮಗಳು ಗೋಮಾತೆ. ಕಶ್ಯಪ ಋಷಿ ಮತ್ತು ಸುರಭಿಯ ಮಗಳು. ನೋಡಿ, ಸೃಷ್ಟಿ ಮಾಡ್ಬೇಕಾದ್ರೆ, ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ, ಯೂನಿವರ್ಸಲ್ ಸ್ಟ್ರಕ್ಚರ್ ಆಗ್ಬೇಕಾದ್ರೆ, ಆದಿಯಲ್ಲಿ, ಪ್ರಾರಂಭದಲ್ಲಿ, ಇನಿಷಿಯಲಿ ಏನಾಗುತ್ತೆ, ಬ್ರಹ್ಮನ ಮಾನಸ ಪುತ್ರ ಆದಂತ ಮದೀಚಿ ಮತ್ತು ಕದರ್ಮ ಋಷಿ ಮದ್ವೆ ಆಗ್ತಾರೆ, ವಿವಾಹ ಆಗ್ತಾರೆ. ಅವ್ರ ಮದ್ವೆ ಆದ್ಮೇಲೆ ಅವನ ಪುತ್ರ ಕಶ್ಯಪ ಋಷಿ. ಕಶ್ಯಪ ದಕ್ಷ ಬ್ರಹ್ಮನ 13 ಮಂದಿ ಪುತ್ರರನ್ನ ವಿವಾಹ ಆಗ್ತಾನೆ. ಅವರಲ್ಲಿ ಅದಿತಿಯಿಂದ ದೇವತೆಗಳು ಉತ್ಪನ್ನ ಆಗ್ತಾರೆ, ದಿತಿಯಿಂದ ದೈತ್ಯರು ಉತ್ಪನ್ನ ಆಗ್ತಾರೆ. ಅಂದ್ರೆ ರಾಕ್ಷಸರು ದೇವತೆಗಳು ಇಬ್ರು ಕೂಡ ಉದ್ಭವ ಆಗ್ತಾರೆ. ವಿನತೆಯಿಂದ ಪಕ್ಷಿ ಉದ್ಭವ ಆಗ್ತಾರೆ, ಪಕ್ಷಿಗಣ. ಏನೇನೆಲ್ಲ ಬರ್ಡ್ಸ್ ನೋಡ್ತಾ ಇದ್ದೀರಾ ಅದೆಲ್ಲ ವಿನತೆಯಿಂದ. ಕದ್ರುವಿನಿಂದ ಸರ್ಪಗಳು, ಸರ್ಪವಂಶ ಕ್ರಿಯೇಟ್ ಆಗುತ್ತೆ. ಧನುವಿನಿಂದ ದಾನವರು ಉದ್ಭವ ಆಗ್ತಾರೆ. ಸುರಭಿಯಿಂದ ಹಸುಗಳು ಉತ್ಪನ್ನನಾಗ್ತಾರೆ. ಬೇರೆ ಬೇರೆ ಪತ್ನಿಯರಿಂದ ಸಿದ್ಧ, ಗಂಧರ್ವ, ಅಪ್ಸರ, ಯಕ್ಷ, ಮರ, ಬಳ್ಳಿ, ಹದ್ದು, ದುಷ್ಟಮುಗ, ಕುದುರೆ, ಕತ್ತೆ, ಮೀನು, ಮೊಸಳೆ ಇವೆಲ್ಲ ಉಟ್ಕೊಂಡ್ಬಿಡ್ತು. ನಮ್ಗೆ ತುಂಬಾ ಪ್ರಶ್ನೆ, ಸೊ ಎಲ್ಲಿ ಬಂದು ಈ ಪ್ರಾಣಿಗಳೆಲ್ಲ? ಇದೆಲ್ಲ ಹಾಗೆ ಸಂತಾನೋತ್ಪತ್ತಿ ಆಯ್ತು. ಕಾಮಧೇನುವೆ ಗೋಮಾತೆ ಸುರಭಿ ಮತ್ತು ಕಶ್ಯಪ ಮಹರ್ಷಿಗಳ ಮಗಳು, ದಂಪತಿಗಳ ಮಗಳವಳು. ಅವಳೇ ಲಲಿತಾಂಬೆ ಅಂತ ಕರೀತಾರೆ. ಅಂದ್ರೆ ಲಲಿತಾಂಬೆನೆ ಅವ್ರ ಮಗಳಾಗಿ ಗೋಮಾತೆಯಾಗಿ ಜನ್ಮ ತಾಳಿದ್ಲು. ಗೋವಿನ ಕಾಲ್ಗಳು 4 ವೇದ, ಗೋವಿನ ಕಿವಿ ಭೂ ಕೈಲಾಸ, ಗೋವಿನ ಕೆಚ್ಚಲು ಅಮೃತದ ಕುಂಭ, ಗೋವಿನ ಸ್ತನ ಪುರುಷಾರ್ಥ, ಗೋವಿನ ಬಾಯಿ ಯಾಗದ ವೇದಿಕೆ, ಹೋಮ ಮಾಡ್ತಕ್ಕಂತ ಆ ಬಾಯಿ, ಗೋವಿನ ನಾಲಿಗೆ ಬಂದು ಯಾಗಾಗ್ನಿ, ಅದೇ ಬೆಂಕಿ, ಗೋವ ಬೆನ್ನ ಹುರಿ ಸುಮೇರು ಪರ್ವತ, ಗೋವಿನ ಉದರ ತ್ರಿಭುವನ 3 ಲೋಕ, ಹಸುವಿನ ಬಾಲ್ವ ಊರ್ಧ್ವ ಮೂಲ, ಅಶ್ವಥ ವೃಕ್ಷ, ಹಸುವಿನ ಶೃಂಗ ಅಕೋಡು, ಗೌರಿ ಶಂಕರ, ನಾಸಿಕ ಮೂಗುಗಳು ಬ್ರಹ್ಮರಂಧ್ರ, ಕೊಡಲದು ಗೋವಿಗೆ ಗ್ರಾಸದ ಯಜ್ಞ. ಸೊ ಅದಕ್ಕೆ ಹೇಳ್ತಾರೆ, ಕೊಡಲದು ಗೋವಿಗೆ ಗ್ರಾಸವ ಯಜ್ಞವು ನೀಡಲು ಹುಲ್ಲನು ಅರ್ಚನೆಯು. ಯಾರಾದ್ರೂ ಹಸುಗೆ ಹುಲ್ ಕೊಟ್ರೆ ಅದು ಅರ್ಚನೆ ಮಾಡ್ದಂಗಂತೆ. ಕುಡಿಯಲು ನೀರನ್ನು ಕೊಡಲದು ಗೋವಿಗೆ ಮೃಡನಿಗೆ ಮಾಡಿದ ಅಭಿಷೇಕ. ಯಾರು ಹಸುಗೆ ನೀರ್ ಕೊಡ್ತೀರಾ ಅದು ಶಿವನಿಗೆ ಅಭಿಷೇಕ ಮಾಡ್ದಂಗಂತೆ. ಚಂದ್ರಗುಪ್ತ ಮಹಾಕಾವ್ಯ ಅಂತ ಇದೆ, ಅಲ್ಲಿ ಗೋವಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಾಧ್ಯ ಆದ್ರೆ ಓದಿ, ಅಲ್ಲಿ ಇಷ್ಟು ವರ್ಣನೆಯನ್ನ ಕೊಡ್ತಾರೆ. ಅಂದ್ರೆ ಮೇಲೆ ವರ್ಣಿಸಿದ ಗೋಮಾತೆ ಲಲಿತಾಂಬೆನೆ. ದೇವಿ ಗುಹ ಜನ್ಮ ಭೂಹು ಅಂದ್ರೆ ಷಣ್ಮುಖನ ತಾಯಿ. ತಾರಕಾಸುರ ಅಂತಕ್ಕಂಥ ರಾಕ್ಷಸ ದೇವ ಮನುಷ್ಯರನ್ನ ತುಂಬಾ ಪೀಡಿಸಿದಾಗ, ಅವನ ಉಪಟಳ ತಡೆಯಕ್ಕಾಗ್ದಾಗ ಯಾದೇವಿ ಸರ್ವಭೂತೇಶು ಚೇತನೇ ತೇಭಿಧೀಯತೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಪ್ರಾಣಿಗಳಲ್ಲಿ ಚೈತನ್ಯ ರೂಪಳಾಗಿದ್ಯಾ ತಾಯಿ, ದಂಡನೀತಿಗಳಾಗಿದ್ಯಾ. ಹಾಗಾಗಿ ಈ ದೇಶವನ್ನು ನಡೆಸ್ಬೇಕಾದ್ರೆ ಸಾಮ, ದಾನ, ಭೇದ, ದಂಡ ಅಂತಕ್ಕಂಥ 4 ಉಪಾಯವನ್ನ ಅನುಸರಿಸ್ತಾರೆ. ಈ ಉಪಾಯಗಳಲ್ಲಿ 3 ಅಂದ್ರೆ ನಿಮ್ ಸಾಮಕ್ ಬಗ್ಲಿಲ್ಲ, ದಾನ ಒಪ್ಕೊಂಡ್ಲಿಲ್ಲ, ಭೇದ ಆದ್ರೂ ಅವ್ನು ಕಲೀಲಿಲ್ಲ ಅಂದ್ರೆ ದಂಡ ಅಂತಕ್ಕಂಥ ಆಯುಧವನ್ನೇ ಪ್ರಧಾನವಾಗಿ ಉಪಯೋಗ ಮಾಡ್ಬೇಕು. ಧರ್ಮದಿಂದ ಪ್ರಜಾಪಾಲನೆ ಮಾಡಕ್ಕೋಸ್ಕರ ನಾವು ಮಾಡ್ಬೇಕು. ಅಪರಾಧ, ನಾವೆಲ್ಲ ಏನೋ ತಪ್ಪು ಮಾಡಿದಾಗ ನ್ಯಾಯಾಲಯ ಮಾಡ್ತೀವಿ, ಅಪರಾಧಿಗಳನ್ನ ವಿಮರ್ಶಿಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆಗಳನ್ನ ವಿಧಿಸ್ತೀವಿ, ಇದೆಲ್ಲ ಸರ್ಕಾರ ಮಾಡುತ್ತೆ. ಅದೇ ತರ ಆ ಕಾಲದಲ್ಲಿ ತಾಯಿ ಏನ್ ಮಾಡ್ತಾ ಇದ್ಲು, ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಸಾಮವಾಗಿ, ದಾನವಾಗಿ, ಭೇದದಿಂದ ನೋಡ್ತಾ ಇದ್ಲು. 3ರಲ್ಲೂ ಅವ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಕಡೆಗೆ ದಂಡವನ್ನ ಉಪಯೋಗ ಮಾಡಿ ಅವರಿಗೆ ಶಿಕ್ಷೆಗಳನ್ನ ಕೊಡ್ತಾ ಇದ್ಲು ತಾಯಿ. ಈಗಲೂ ಕೂಡ ಕೊಲೆ, ಸುಲಿಗೆ ಏನೇನೇನೋ ಮಾಡ್ತೀವಿ. ಅಂದ್ರೆ ಇದೆಲ್ಲ ದೇವರು ನೋಡ್ತಾ ಇಲ್ಲ ಅಂತಲ್ಲ, ಅಥವಾ ನ್ಯಾಯಾಲಯ ತೀರ್ಪು ಕೊಡ್ತಾ ಇಲ್ಲ ಅಂತಲ್ಲ, ಈಶ್ವರನ ಆದೇಶ ಅಂತೆ. ಏನೋ ತಪ್ಪು ಮಾಡಿದ್ರು ನೋಡ್ತಾ ಇರ್ತಾರೆ, ಆ ತಪ್ಪಿಗೆ ಸರಿಯಾದ ಶಿಕ್ಷೆ ಸರಿಯಾದ ಸಮಯದಲ್ಲಾಗತ್ತೆ ಅಂತ ಅರ್ಥ. ಧರಾಕಾಶ ಅಂದ್ರೆ ಕುತ್ತಿಗೆಯಿಂದ ಹೊಕ್ಕಳು ತನಕ 12 ಅಂಗುಲ ಖಾಲಿ ಜಾಗ ಅದು. ಓಕೆ,
ಕುತ್ತಿಗೆ ಇದೆಯಲ್ಲ ನಮ್ ಕುತ್ತಿಗೆ, ಅಲ್ಲಿಂದ ಹೊಕ್ಳು ತನಕ 12 ಅಂಗ್ಲ ಇರುತ್ತೆ. ನೀವ್ ದಪ್ಪ ಇರಿ ಸಣ್ಣ ಇರಿ ಹೇಗಾದ್ರೂ ಇರಿ, ಅಕಾರ್ಡಿಂಗ್ ಟು ನಿಮ್ ಪ್ರಕಾರ 12 ಅಂಗ್ಲ ಇರುತ್ತದು. ಆ 12 ಅಂಗ್ಲದಲ್ಲಿ ಬ್ರಹ್ಮ ದೇವ್ರು ಸರ್ವವ್ಯಾಪಿ ಆಗಿದ್ರು ಕೂಡ ಹೃದಯದಲ್ಲಿ ಹೃದಯದಲ್ಲಿ ಇರ್ತಾನವ್, ಹೃದಯ ಕಮಲದಲ್ಲಿ ಇರ್ತಾನವ್. ಅದು ಖಾಲಿ ಜಾಗದಕ್ಕೆ ದಹರಾಕಾಶ ಅಂತ ಕರಿತೀವಿ. ಎಂಟಿ ಸ್ಪೇಸ್ಗೆ ದಹರಾಕಾಶ ಅಂತ ಕರಿತೀವಿ. ಅಂದ್ರೆ ದಹರಾಕಾಶ ಎಲ್ಲಿದೆ ಅಂದ್ರೆ ಶರೀರ ಅಂತಕ್ಕಂಥ ಪುರದಲ್ಲಿದೆ. ಅದೇ ಪರಬ್ರಹ್ಮನ ಅರಮನೆ ಅಂತ ಕೂಡ ಕರಿತೀವಿ. ಅಲ್ಲಿ ಶೋಕರಹಿತ. ಅವ್ನ್ ಯಾಕೆ ಅಲ್ಲಿ ಇರ್ತಾನೆ ಅಂದ್ರೆ, ನೀವು ಅತ್ರು ಸುರಿದ್ರು ಏನಾದ್ರೂ ಕೂಡ ಆ ಪಾರ್ಟ್ಗೆ ಏನು ಅದು ಎಫೆಕ್ಟ್ ಆಗಲ್ಲ. ಹಾಗಾಗಿ ಅಲ್ಲಿರ್ತಾನೆ, ಮೌನವಾಗಿ ಕೂತು ಧ್ಯಾನದಲ್ಲಿರ್ತಾನೆ. ಯಾವಾಗ ನಮ್ಮ ತಪ್ಪು, ನಮ್ಮ ಪಾಪ, ನಮ್ಮ ಕರ್ಮ ಎಲ್ಲ ಕಟ್ಟೆ ಹೊಡೆಯುತ್ತೆ ಅಂತ ಒಂದ್ ಮಾತು ಹೇಳ್ತಾ ಇರ್ತಾರೆ. ಈ ದೇಹದಲ್ಲಿ ದೇವ್ರ ಬಲ, ದೇವರಿಂದ ಏನಾದ್ರೂ ನಾವು ಪಡ್ಕೊಂಡಿದೀವಿ ಅನ್ನೋದಿರುತ್ತೆ. ದೇವ್ರದ್ದು ಒಂದಂಶನಾದ್ರೂ ನಮ್ಮ ದೇಹದಲ್ಲಿ ಇದೆ ಅಂತ ಅನ್ಸುತ್ತೆ, ಅದೆಲ್ಲ ಹಾರೋಗ್ಬಿಡುತ್ತೆ, ಮಾಯ ಆಗ್ಬಿಡುತ್ತೆ. ಅವಾಗ ಅದೇ ಹೋಯ್ತು ಅಂದ್ರೆ ಇನ್ನನ್ನ ಯಾರು ಕೂಡ ಕಾಪಾಡೋರ್ ಇಲ್ಲ ಅಂತ ಅರ್ಥ. ಯಾವ ಡಾಕ್ಟ್ರು ಬಂದ್ರು ನನ್ನ ಬದುಸ್ಕೊಳಕ್ ಆಗಲ್ಲ ಅಂತ ಅರ್ಥ. ಹಾಗಾಗಿ ಆಕೆ ನಾಮಸ್ಮರಣೆ, ಅವಳ ಧ್ಯಾನ ಮಾಡೋದು, ಒಳ್ಳೆ ರೀತಿಲಿ ಬದುಕೋದು ಕೂಡ ಅವಳನ್ನ ಪೂಜೆ ಮಾಡ್ದಂಗೆ ಲೆಕ್ಕ ಆಗತ್ತೆ. ದೇವಿ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂತ ಶುಕ್ಲ ಪಕ್ಷದ ಪಾಡ್ಯದಿಂದ ಹುಣ್ಣಿಮೆ ತನಕ ತಿಥಿಗಳ ರೂಪದಿಂದ ಇರ್ತಾಳೆ. ನಿತ್ಯ ನಾವು ಹೊರಗಡೆ ಹೋದಾಗ ದಿನ ಒಂದ್ಸಲ ಒಳ್ಳೇದಾಗತ್ತೆ, ಒಂದ್ಸಲ ಕೆಟ್ಟದಾಗತ್ತೆ. ಅಯ್ಯೋ ಇವತ್ತು ಯಾಕೋ ಕೆಲ್ಸ ಆಗ್ಲಿಲ್ಲ, ಬಿಸ್ನೆಸ್ ಲಾಸ್ ಆಯ್ತು, ಅಥವಾ ಏನೋ ಒಂದ್ ಪ್ರಾಬ್ಲಮ್ ಆಯ್ತು, ಅಥವಾ ಇವತ್ತಿನ ಡೇ ಚೆನ್ನಾಗಿಲ್ಲ, ಇವತ್ತಿನ ದಿನ ಚೆನ್ನಾಗಿಲ್ಲ ಅನ್ಕೊಂತೀರಾ. ಸೊ ಒಂದೇ ತರ ಇರಲ್ಲ. ಚಂದ್ರ ಯಾವ ತರ ಬದಲಾಗ್ತಾ ಇರ್ತಾನೆ, ಆ ತರ ಜೀವನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ನಿತ್ಯ ಮಾನಸಾದೇವಿ ಅಂತ ಕರೀತೀರ. ನಿತ್ಯಾ ದೇವತೆ ಅಂದ್ರೆ ಕಶ್ಯಪ ಋಷಿಯ ಮಗಳು, ಅನಂತನಾಗನ ಸಹೋದರಿ, ಜರತ್ಕಾರು ಮಹರ್ಷಿಯ ಪತ್ನಿ, ಅಥವಾ ಪಾರ್ವತಿ ಅಂತ ಕರೆದ್ಬಿಡ್ಬೋದು. ಇಷ್ಟೆಲ್ಲ ಎಕ್ಸ್ಪ್ಲನೇಷನ್ ಕೊಡಬಹುದು. ಒಬ್ರನ್ನ ಯಾವ ತರ ಕರಿಬಹುದು, ತಾಯಿನ ಯಾವ ತರ ಕರಿಬಹುದು. ನಿತ್ಯ ಮಾತೃಕ, ನಿತ್ಯ ದೇವತಾ, ನಿತ್ಯ ಮಾನಸಾದೇವಿ, ಕಶ್ಯಪ ಋಷಿ ಮಗಳು, ಅನಂತನಾಗನ ಸಹೋದರಿ, ಜರತ್ಕಾರು ಮಹರ್ಷಿಯ ಪತ್ನಿ ಅಥವಾ ಪಾರ್ವತಿ. ಈ ನಿತ್ಯಾಳ ಜೊತೆಗೆ ಇತರ ದೇವತೆಗಳಿದ್ದಾರೆ. ಯಾರು? ಅವರೇ ಕಾಮಾಖ್ಯ, ನಿತ್ಯ, ತ್ರಿಪುರ, ಕಾಮೇಶ್ವರಿ, ಶಿವ, ಶಾರದ, ಮಹೋತ್ಸಾಹ, ಕಾಮರೂಪ, ಚಿತ್ರ, ತಾಮಸಿ, ಸಾತ್ವಿಕಿ, ಚಿತ್ರೋಪಘ್ನ, ರಾಜಸಿ, ಖಂಡಿತ, ಪೂರ್ಣಿಮಾ. ಇವ್ರು ನಿತ್ಯ ಗುಂಪಿನ ದೇವತೆ. ಇವರಲ್ಲಿ ಪಾಡ್ಯ ಕಾಮಾಖ್ಯ, ಬಿದಿಗೆ ನಿತ್ಯ, ತದಿಗೆ ತ್ರಿಪುರ, ಚೌತಿ ಕಾಮೇಶ್ವರಿ. ಹೀಗೆ ಹುಣ್ಣಿಮೆ ತನಕ ಒಬ್ಬೊಬ್ರನ್ನ ಪೂಜೆ ಮಾಡೋದು, ಒಂದೊಂದಿನ ಒಬ್ಬೊಬ್ರನ್ನ ಪೂಜೆ ಮಾಡ್ತಕ್ಕಂಥದ್ದು. ದಿನ ಕೈಕಾಲ್ ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಆ ಸಮಯದಲ್ಲಿ ನಿತ್ಯ ತಿಥಿ ದೇವತೆಗಳು ಇರ್ತಾರೆ. ನೀವು ಯಾವ ದಿನ ಆದ್ರೂ ಆಗಿರ್ಬೋದು, ತಿಥಿ ದೇವತೆಗಳು ಇರ್ತಾರೆ. ಹಾಗಾಗಿ ತಿಥಿ ದೇವತೆಗಳಿಗೆ ನಾವು ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ದೇವರ ಹೆಸರಲ್ಲಿ ದೀಪ ಹಚ್ಚೋದ್ರಿಂದ ತಿಥಿ ದೇವತೆಗಳನ್ನ ಆರಾಧನೆ ಮಾಡ್ದಂಗೆ ಲೆಕ್ಕ ಆಗತ್ತೆ. ಹಾಗಾಗಿ ಪೂಜೆ ಮಾಡಕ್ ವರಲಕ್ಷ್ಮಿ ಹಬ್ಬ ಬರ್ಬೇಕು ಅಂತ ಏನಿಲ್ಲ, ವಿಜಯದಶಮಿ ನವರಾತ್ರಿ ಬರ್ಬೇಕು ಅಂತ ಏನಿಲ್ಲ. ದಿನ ಅದೊಂದು ಚೇಂಜ್ ಆಗ್ತಾ ಇರುತ್ತೆ, ರುಟೀನ್ ಚೇಂಜ್ ಆಗ್ತಾ ಇರುತ್ತೆ. ಹಾಗಾಗಿ ಸಾಧ್ಯ ಆದಷ್ಟು ಮಟ್ಟಿಗೆ ನಾವು ಆಕೆಯನ್ನ ಪೂಜೆ ಮಾಡೋದು ಒಳ್ಳೇದು ಅಂತ ಇಲ್ಲಿ ಹೇಳ್ತಕ್ಕಂಥದ್ದು ಅಲ್ವಾ. 9 ವ್ಯೂಹ ಇರುತ್ತೆ, ವ್ಯೂಹಾತ್ಮಕಳು ಅಂತ ಕರಿತೀವಿ ಆಕೆಯನ್ನ. ಅಂದ್ರೆ ಇದನ್ನ ನಾವು ಲೂಪ್ ಅಂತ ಕರಿಬಹುದು, ಯಾವ್ದೋ ಒಂದ್ ಜೇಡರ ಬಲೆ ಅಂತ ಕರಿತೀರ, ಅದು ಸಿಗಾಕೊಂಬಿಟ್ಟೆ ಅಂತ ಕರಿತೀರ. ಅಂದ್ರೆ ಯಾವ್ಯಾವ ತರ ವ್ಯೂಹದಲ್ಲಿ ಸಿಗಾಕೊಂತೀವಿ, ಯಾವ್ಯಾವ ತರ ಅಂದ್ರೆ ಕಾಲ, ಕುಲ, ನಾಮ, ಜ್ಞಾನ, ಚಿತ್ತ, ನಾದ, ಬಿಂದು, ಕಲ್ಪ, ಜೀವ ಅಂತಕ್ಕಂಥ 9 ವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ ನಾವು. ಈ ಕಷ್ಟ ಅಂತಕ್ಕಂಥದ್ದು ಅಥವಾ ಕಾಷ್ಟ ಅಂತಕ್ಕಂಥದ್ದು ನೋಡಿ, ಕಾಲದಲ್ಲಿನ ಲವ, ಉಪ್ಪಿದ್ದಾಗದು. ಈಗ ಊಟ ಮಾಡಬೇಕು, ಅನ್ನ ಮಾಡಿದೀರಾ, ಸಾಂಬಾರೆಲ್ಲ ಮಾಡಿದ್ರೆ ಉಪ್ಪಾಕದ್ ಮರ್ತೋಗ್ಬಿಟ್ಟಿದ್ದೀರಾ, ತಿನ್ನಕ್ಕಾಗುತ್ತಾ ಅದನ್ನ? ಎಲ್ಲ ಹಾಕಿದೀರಾ, ಜಸ್ಟ್ ನೀವ್ ಮರ್ತೋಗ್ಬಿಟ್ರದು ಉಪ್ಪಾಕದಷ್ಟೇ, ಸಾಲ್ಟ್ ಆಡ್ ಮಾಡಿಲ್ಲ ಊಟಕ್ಕೆ. ಯಾವ ತರ ಒಂದು ಉಪ್ಪು ಅಡಿಗೆಗೆ ಪ್ರಧಾನವಾಗಿ ಇಂಪಾರ್ಟೆಂಟ್ ಆಗುತ್ತೋ, ಅದೇ ತರ ಈ ಸಮಯದಲ್ಲಿ ಅಥವಾ ಈ ನಮ್ಮ ಜನ್ಮದಲ್ಲಿ ಉಪ್ಪಿನ ಪಾತ್ರ ವಹಿಸುತ್ತೆ ಈ ಕಷ್ಟ ಅಂತಕ್ಕಂಥದ್ದು. ಯುಗ ಯುಗಾಂತರವರೆಗೂ ಕೂಡ ಅದ್ ಕಾಡ್ಕೊಂಡ್ ಬಂದಿರೋದು ಎಲ್ರು, ಈಗ್ಲೂ ನಮ್ಮನ್ನು ಕಾಡ್ತಾ ಇದೆ, ಬಿಡಲ್ಲ ಅದು. ಅದಕ್ಕೋಸ್ಕರ ಯಾಕಪ್ಪ ತಾಯಿ ಆರಾಧನೆ ಮಾಡ್ಬೇಕು ಅಂದ್ರೆ, ತಾಯಿ ಸ್ವರೂಪ ಅವಳು, ನಮ್ಮನ್ನು ಕಾಪಾಡವಳು. ಕುಲ ಅನ್ನೋದು ಕೇವಲ ಕುಲ ಅಲ್ಲ, ಜಾತಿ ಅಲ್ಲ, ಷಟ್ಚಕ್ರಗಳ ಸಮೂಹ. ನಾವ್ ಹೇಳಿದ್ರಿ ಚಕ್ರಗಳ ಇಂಬ್ಯಾಲೆನ್ಸ್ ಇಂದ ಕೂಡ ನಮ್ ಕಷ್ಟ ಬರುತ್ತೆ ಅಂತ. ಹಾಗೆ ಈ 9 ವ್ಯೂಹಗಳ ವಿರಾಟ ರೂಪನೇ ಜಗನ್ಮಾತೆ.
ಜಗನ್ಮಾತೆ. ಹಾಗಾಗಿ ಸಮುದ್ರದ ತೀರದಲ್ಲಿ ಹಡ್ಗನ್ನ ಕಟ್ಟಾಕ್ಬೇಕು, ಶಿಪ್ ಅಲ್ಲಿ, ಬಂದರಲ್ಲಿ ಒಂದ್ ದೊಡ್ಡ ಹಡಗು. ಅದನ್ನ ಕಟ್ಟಾಕಿಲ್ಲ ಅಂದ್ರೆ ಗಾಳಿಗೆ ಹೋಗ್ಬಿಡುತ್ತೆ ಸಮುದ್ರದಲ್ಲಿ. ಒಂದ ದಾರದಿಂದ ತಗೊಂಡ್ ಕಟ್ಟಾಕಿರ್ತಾರೆ, ನೀವು ನೋಡಿರ್ಬೋದು. ಆ ಬಲಿಷ್ಠವಾದ ಹಗ್ಗವನ್ನ ವಟೀರಿಕಾ ಅಂತ ಕರಿತೀವಿ ನಾವು. ದೊಡ್ಡದಾದ ಹಗ್ಗ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಶಕ್ತಿ ಇರುತ್ತೆ. ಬೋಟನ್ನ, ಹಡಗನ್ನ ಕಟ್ಟಾಕ್ಬಿಟ್ಟಿರ್ತೀವಿ, ಅದನ್ನ ವಟೀರಿಕಾ ಅಂತ ಕರಿತೀವಿ. ಅದೇ ತರ ತಾಯಿ ಈ ಸಮಸ್ತ ಪ್ರಾಣಿ ಕೋಟಿಗಳಿಂದ ಕೂಡಿದ ಜಗತ್ತಲ್ಲಿ ಈ ಸಮುದ್ರದೊಳಗಡೆ ಜಲರಾಶಿ ಮುಳುಗ್ ಹೋಗದಾಗ, ಔಷಧಿ, ಸಪ್ತ ಋಷಿ, ಪ್ರಾಣಿಗಳು ಎಲ್ಲ ಮುಳುಗೋದಾಗ ತಾಯಿ ಏನ್ ಮಾಡ್ತಾಳೆ, ಈ ಲೋಕ ಮುಂದುವರಿಬೇಕು ಅಂತ ಕೆಲವೊಂದಷ್ಟು ಬೀಜನ, ಅದ್ ಯಾರು ಬೇಕಾದ್ರೂ ಆಗಿರ್ಬೋದು, ಆ ಅಡಗಲ್ ಇಟ್ಕೊಂಡು ಬಲಿಷ್ಠವಾದ ಹಗ್ಗವನ್ನ ಮತ್ಸ್ಯಾವತಾರ ರೂಪದಲ್ಲಿ ಶ್ರೀ ಮಹಾವಿಷ್ಣುವಿನ ಕೊಂಬಿಗೆ ಕಟ್ಟುತ್ತಾಳೆ ತಾಯಿ. ಮತ್ಸ್ಯಾವತಾರ ಮಹಾವಿಷ್ಣು ಸರಿ, ಆ ಮಹಾವಿಷ್ಣು ಬಲಕ್ಕೆ, ಅವನಿಗೆ ಶಕ್ತಿ ಬರಕ್ಕೆ ತಾಯಿ ಹೋಗಿ ಕಟ್ಟುತ್ತಾಳಂತೆ ಹಗ್ಗವನ್ನ. ಯಾವುದನ್ನ? ವಟೀರಿಕಾ ಅಂತಕ್ಕಂಥ ಹಗ್ಗ. ಯಾಕಂದ್ರೆ ಆ ಮಹಾವಿಷ್ಣು ಆ ಮತ್ಸ್ಯ ರೂಪದಲ್ಲಿ ಇರ್ಬೇಕಾದ್ರೂ ಕೂಡ, ಹೋಗಿ ರಕ್ಷಣೆ ಮಾಡ್ಬೇಕಾದ್ರೂ ಕೂಡ ಅವನಿಗೆ ಅದ್ ಆಗ್ತಿರ್ಲಿಲ್ಲ. ಹಾಗಾಗಿ ಬಲಿಷ್ಠವಾದ ಹಗ್ಗವನ್ನ ಎಳ್ಕೊಂಡು ಹೋಗಿ ಅಡಗನ ಆಚೆ ದಡಕ್ಕೆ ಸೇರಿಸ್ತಂತೆ. ಹಾಗಾಗಿ ಆಕೆಯನ್ನ ಈ ರೀತಿಯಾಗಿ ಕರಿತಕ್ಕಂಥದ್ದು. ಸರ್, ಇಷ್ಟಕ್ಕೂ ವಟೀರಿಕಾ ಹಗ್ಗ ಹೇಗ್ ಬಂತು? ಏನು ಹಗ್ಗ ಆ ಕಾಲದಲ್ಲಿ ತಾಯಿ ಹಗ್ಗ ಸೃಷ್ಟಿ ಮಾಡಿದ್ಲ? ನೋಡಿ, ಜೀವರಾಶಿಗಳ ಚರ್ಮವನ್ನ ತಾಯಿ ಹೇಗ್ ತಯಾರು ಮಾಡ್ತಾಳೆ ಅಂತ ಒಂದು ಹಗ್ಗವನ್ನ ಜಸ್ಟ್ ಇಮ್ಯಾಜಿನ್. ಎಲ್ಲ ಜೀವರಾಶಿಗಳು ಯಾವ್ಯಾವ ಇರುತ್ತೋ, ಸತ್ತೋಗಿರುತ್ತೋ, ಎಲ್ಲ ಚರ್ಮವನ್ನ ಹುರಿ ಮಾಡ್ಬಿಟ್ಟು, ಹುರಿ ಅಂದ್ರೆ ಒಂದು ಸಣ್ಣ ಸಣ್ಣ ಹಗ್ಗ ಹೆಣದು ಬಿಟ್ಟು 9 ಯೋಜನ ಅಂದ್ರೆ 100 ಮೈಲ್ಸ್ ಅಂತ, 100 ಮೈಲಿ ಉದ್ದ, 3 ಯಾಮ ಅಂದ್ರೆ ಇದು ಕಾಲದ ಲೆಕ್ಕ. ರಾತ್ರಿ ಎಷ್ಟೊತ್ತಾಯ್ತು ತಾಯಿಗೆ ಹಗ್ಗ ಮಾಡಕ್ಕೆ ಅಂತ. ಸಮುದ್ರ ಮಥನ ಒಂದಿಂದಲೂ ಮುಗಿದ್ ಬಿಡ್ಲಿಲ್ಲ, ಅದ್ ಎಷ್ಟೋ ದಿನ ತಗೊಂಡು ಸಮುದ್ರ ಮಥನ ಮಾಡ್ಬೇಕಾದ್ರೆ. ಆ ಟೈಮಲ್ಲಿ ತಾಯಿ ಸಮಸ್ತ ಜೀವರಾಶಿಗಳನ್ನ ಉಳಿಸ್ಬೇಕು ಅಂದ್ಬಿಟ್ಟು ಚರ್ಮವನ್ನ ಹುರಿ ಮಾಡಿ ಅದನ್ನ ಹೆಣೆದು, ನೀವೆಲ್ಲ ಜಡೆ ಹೆಣಿತೀರಲ್ಲ, ಕೂದ್ಲು ಮೂರು ಭಾಗ ಮಾಡ್ಬಿಟ್ಟು ಒಂದಾದ್ಮೇಲೆ ಒಂದು, ಆ ತರ ತಾಯಿ ಹೆಳೆದು 3 ಯಾಮಗಳ, ಅಂದ್ರೆ ಅದು ಟೈಮ್, ಅದು 4 ಯಾಮಗಳು ಹಗಲು 4, ಇನ್ನೊಂದು ಅರ್ಥ ದೂರ ಅಂತಂದ್ರೆ 4 ರಾತ್ರಿ 4 ಹಗ್ಲು ಅಂತ ತಿಳ್ಕೊಬಹುದು ನಾವು. ಅಷ್ಟು ದಿನಗಳ ಕಾಲ ತಾಯಿ ಹಗ್ಗವನ್ನ ತಯಾರು ಮಾಡ್ತಾಳೆ. ಅದನ್ನ ವಟೀರಿಕಾ ಅಂತ ಕರಿತೀವಿ. ಹಡಗನ ಎಳೆ ಬೀಳೋ ದೃಢವಾದ ಹಗ್ಗ, 1 ವರಸೆಯಲ್ಲಿ 3ರಂತೆ, 3 ವರಸೆಯಲ್ಲಿ ಇನ್ನು 3, ಅಂದ್ರೆ 3 into 3, 9 ಹುರಿ, 9 ಡಿಫ್ರೆಂಟ್ ಟೈಪ್ಸ್ ಆಫ್ ಹಗ್ಗ ತಗೋಬಿಡಿ, 9 ಹಗ್ಗ. ಆ 9 ಹಗ್ಗನ ಜಾಯಿಂಟ್ ಮಾಡ್ಬೇಕು, ಅದಿಷ್ಟು ಸ್ಟ್ರಾಂಗ್ ಆಯ್ತು. ತಾಯಿ ಆ ರೀತಿ ಮಾಡಿ ಗಟ್ಟಿಯಾದ ಹಗ್ಗವನ್ನ ತಯಾರಿಸಿ ಕಿತ್ತು ಹೋಗಬಾರ್ದು ಅಂತ ಔಷಧಿ, ಸಂಸ್ಕಾರ ಬೀಜನ ಒಂದು ನೌಕೆಗೆ ಕಟ್ಟಿ ಒಂದು ಹಡ್ಗಲ್ ಹಾಕಿಬಿಟ್ಟು ಆ ವಟೀರಿಕಕ್ಕೆ ತನ್ನ ಶಕ್ತಿಯನ್ನ ತುಂಬಿ ಯೋಗಮಾಯ ಸ್ವರೂಪಿಣಿಯಾಗಿ, ಯೋಗಾನಿದ್ರ ಸ್ವರೂಪಿಣಿಯಾಗಿ, ಮಹಾಮಾಯಿಯಾಗಿ ತಾಯಿ ಗಟ್ಟಿ ಮಾಡ್ಬಿಟ್ಟ ಹಗ್ಗನ. ಈ ಹಗ್ಗದ ಸಹಾಯದಿಂದ ಸರ್ವ ಸೃಷ್ಟಿಗೆ ಸಂಬಂಧಿಸಿದಂತ ಆ ಬೀಜ, ಋಷಿಗಳ ತಪಶಕ್ತಿ ಆ ಎಲ್ಲ ತುಂಬಿದಾಗ ಭಾರ ಆಗೋಯ್ತು, ಅಡಗು ಭಾರ ಆಗೋಯ್ತು, ಆ ಅಡಿಗೆಯೇ ಮುಳುಗ್ತಾ ಇದೆ. ಆಗ ಮಹಾವಿಷ್ಣುಗೆ ಆ ಕಾರ್ಯವನ್ನ ವಹಿಸ್ತಾಳೆ, ನೀನು ಮತ್ಸ್ಯರೂಪಿಯಾಗಿ ಹಡಗನ ದಡಕ್ ಸೇರ್ಸು ಅಂತ, ಸಮುದ್ರದ ಮಧ್ಯ. ಆಗ ಮಹಾವಿಷ್ಣು ಅದನ್ನ ದಡಕ್ ಸೇರಿಸ್ತಾನೆ. ಈ ರೀತಿ ತಾಯಿ ಕಾಪಾಡ್ತಾಳೆ ಅಂತ, ಲೋಕವನ್ನ ಮುನ್ನಡೆಸಕ್ಕೆ ಸಹಾಯ ಮಾಡ್ತಾಳೆ ಅಂತ ಅರ್ಥ. ಇಷ್ಟೊಂದೆಲ್ಲ ಗುಣ ಇದೆಯಲ್ಲ ತಾಯಿಗೆ, ಸದ್ಗುಣಗಳಿದೆಯಲ್ಲ. ನಾವು ಭಕ್ತರು ಸ್ವಲ್ಪನಾದ್ರೂ ಬೇಡ್ಕೋಬಾರ್ದ? ಅಮ್ಮ, ನಂಗೆ ಇಷ್ಟೊಂದೆಲ್ಲ ಇಲ್ಲ ಅಂದ್ರು ಒಂದ್ ಸ್ವಲ್ಪನಾದ್ರೂ ಒಳ್ಳೆ ಬುದ್ಧಿ ಕೊಡು ಅಂತ. ಒಂದು ವೇಳೆ ನಮ್ ಗ್ರಹಚಾರ, ದುರ್ಗುಣ, ದುರ್ವ್ಯಸನ ಕಲ್ತು ಬಿಟ್ವಿ, ಕೆಟ್ಟ ಚಾಟಿ ಅಥವಾ ಚಟ ಏನೇನೋ ಕಲ್ತು ಬಿಟ್ಟಿದೀವಿ, ಬಲಿ ಆಗ್ತಾ ಇದೀವಿ. ದಾನೋದಯ ಆಗಬೇಕು, ಸನ್ಮಾರ್ಗಕ್ಕೆ ಬರ್ಬೇಕು ಅಂದ್ರೆ ಅದೇ ತಾಯಿನೇ ಮುಳುಗ್ತಾ ಇರೋರ್ನ ಆಚೆ ದಡಕ್ಕೆ ಮುಟ್ಸಕ್ಕೆ ಕಾಣದ ಕೈಯಾಗ್ ಬರ್ತಾಳೆ. ಅಲ್ಲಿ ಹಗ್ಗಾಗ ಬಂದು ಬೇರೆಯವ್ರಿಗೆ ಅದು ಹಗ್ಗಾಗ ಮಾತ್ರ ಕಾಣಿಸ್ತು, ಹಗ್ಗದಿಂದ ಇರೋ ಪರಿಶ್ರಮ ಯಾರಿಗೂ ಕಾಣಿಸ್ಲಿಲ್ಲ, ತಾಯಿಗ್ ಮಾತ್ರ ಗೊತ್ತಿತ್ತು. ಇಲ್ಲೂ ಹಾಗೇನೆ, ನಮಗೂ ಜೀವನದಲ್ಲಿ ಎಷ್ಟೋ ಕಷ್ಟ ಬಂತು, ಹೇಗೋ ಮುಂದಕ್ ಬಂದ್ವಿ, ತಾಯಿ ಹಗ್ಗ ತರ ಬಂದ್ಲು, ಹಗ್ಗ ಮಾತ್ರ ಕಾಣಿಸ್ಲಿಲ್ಲ ನಮ್ಗೆ. ಅಂದ್ರೆ ನಾವ್ ಅನ್ಕೊಂಡಿದ್ದು ಹೇಗೋ ಆ ಟೈಮಲ್ಲಿ ಬಚಾವಾಗಿ ಬಂದ್ವಿ ಅಂತ.
ಅದಕ್ಕೆ ಯಾಕೆ ಕ್ರೆಡಿಟ್ ದೇವ್ರಿಗೆ ಕೊಡ್ಬೇಕು? ದೇವ್ರೇನ್ ಬಂದಿದ್ ನನ್ನನ್ನ? ಇಲ್ವಲ್ಲ. ನಾನೇ ಯಾರನ್ನೋ ಸಹಾಯ ಕೇಳಿದ್ರು, ಅವ್ರು ಸಹಾಯ ಮಾಡಿದ್ರು. ಆ ಸಹಾಯ ಕೇಳಿ ಸಹಾಯ ಮಾಡೋ ಮನಸ್ಸು ಆ ಕ್ಷಣಕ್ ನಿಮ್ಗೆ ಅದಾಗ್ಬೇಕಿದ್, ಸಹಾಯ ಫಲಿಸ್ಬೇಕಿದ್ದಾಗ, ಏನೂ ಇಲ್ದೆ ನಿಮ್ಗೆ ಏನೋ ಕೆಲ್ಸ ಸಿಕ್ತಾಗ, ಏನೂ ಇಲ್ದೆ ನಿಮ್ಗೆ ಐಶ್ವರ್ಯ ಬಂದಾಗ, ಎಲ್ಲಾ ಕೈ ಬಿಟ್ಟು ಅಂದಾಗ, ತಾಯಿ ನಿಮ್ಮನ್ನ ಕೈ ಹಿಡ್ದು ನಿಂತ್ಕೊಂಡಾಗ, ಅವಳ ಹಗ್ಗ, ಕಾಣದೇ ಇರೋ ಹಗ್ಗ ಆಗಿ ಬಂದ್ಲು ತಾಯಿ. ಹಾಗಾಗಿ ಆ ಗೋವಿನ ರೂಪದಲ್ಲಿ ತಾಯಿ ನಮ್ಗೆಲ್ಲ ಈ ಇಂದಿಗೂ ಕೂಡ ಇದ್ದಾಳೆ. ಹಾಗಾಗಿ ನಾವ್ ಈಗ್ಲೂ ಕೂಡ ಹಸುನ ದೇವ್ರು ಅಂತಾನೆ ಪೂಜೆ ಮಾಡ್ತೀವಿ. ನಿತ್ಯ ತಿಥಿ ಚಕ್ರವನ್ನ ಹೇಳ್ಬೇಕು ನಿಮ್ಗೆ. ಅದು ಶುಕ್ಲ ಪಕ್ಷ ಪಾಡ್ಯ, ಪೌರ್ಣಮಿ ತಿಥಿ ದೇವತೆ, 16ನೇ ತಿಥಿ ದೇವತೆ, ಮಹಾನಿತ್ಯ ಅವಾಗ್ಲೆಲ್ಲ ಹೇಳ್ದೆ. ಅದೇ ತರ ಶುಕ್ಲ ಪಕ್ಷ ಹಗ್ಲು, ಶುಕ್ಲ ಪಕ್ಷದ ರಾತ್ರಿ ಬೇರೆ ಬೇರೆ ದೇವರುಗಳು ಬರ್ತಾರೆ. ಬೆಳಗ್ಗೆ ಒಂದ್ ದೇವ್ರು ಇರುತ್ತೆ, ರಾತ್ರಿ ಒಂದ್ ದೇವ್ರು ಇರುತ್ತೆ, ಅದು ಇಂಪಾರ್ಟೆಂಟ್. ಆ ಶುಕ್ಲ ಪಕ್ಷದ ನಿತ್ಯಾತಿಥಿ ದೇವತೆಗಳು ಬೇರೆ ಇರ್ತಾರೆ, ಅದು ಇಂಪಾರ್ಟೆಂಟ್. ಕೃಷ್ಣ ಪಕ್ಷ ಅಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ ದೇವ್ರು ಬದಲಾಗ್ತಾ ಇರ್ತಾರೆ. ಅಂದ್ರೆ ಅವತ್ತಿಗೆ ಯಾರು ಇರ್ತಾರೋ ಅವರು ಬದಲಾಗ್ತಾರೆ. ನೀವು ನೋಡಿ, ಶುಕ್ಲ ಪಕ್ಷದಲ್ಲಿ ಏನೇ ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ ನಿಮ್ಗೆ ಡೇಟ್ ಹಾಕೊಳಕ್ ಹೋಗ್ತೀರ, ಒಂದು ಮದ್ವೆ, ನಾಮಕರಣ, ಇನ್ನು ಏನೇನೇನೋ ಮಾಡ್ಬೇಕು, ಅವಾಗೆಲ್ಲ ಶುಕ್ಲ ಪಕ್ಷದ್ದು ಜಾಸ್ತಿ ಡೇಟ್ ಸಿಗುತ್ತೆ. ಕೃಷ್ಣ ಪಕ್ಷದಲ್ಲಾದ್ರೆ ಕೆಲವೊಂದಷ್ಟು ಸೆಲೆಕ್ಟೆಡ್ ಡೇಟ್ ಸಿಗುತ್ತೆ. ಯಾಕೆ ಅಂದ್ರೆ ತಿಥಿ ದೇವತೆಗಳ ಅಥವಾ ತಿಥಿಯ ಪ್ರಕಾರ, ಹಗಲು ರಾತ್ರಿಗಳ ಪ್ರಕಾರ, ಕೃಷ್ಣ ಪಕ್ಷದಲ್ಲಿ ಜ್ವಾಲಾಮಾಲಿನಿ, ಆ ನೀಲ ಪತಾಕ, ಭೇರುಂಡ, ಆ ಟೈಮಲ್ಲೆಲ್ಲ ಹಾಕೊಡಕ್ಕಾಗಲ್ಲ ಡೇಟ್ ನ, ಒಳ್ಳೆ ಕೆಲಸ ಮಾಡಿ ಅಂತ. ಸರ್ ಕೆಟ್ಟವರಲ್ಲ ಅವರು, ಬಟ್ ಆ ಟೈಮಲ್ಲಿ ಸ್ಟ್ರಾಂಗ್ ಆಗಿ ಇರ್ತಾರೆ ಅವರು. ಸ್ಟ್ರಾಂಗ್ ಆಗಿ ಅಂದ್ರೆ, ಇವಾಗ ಮದ್ವೆ ಮಾಡ್ಬೇಕಪ್ಪ ಕೃಷ್ಣ ಪಕ್ಷದಲ್ಲಿ, ಯಾವ್ದೋ ಒಂದಿನ ಅಷ್ಟಮಿ ದಿವಸ ನಿಮ್ಗೆ ನಾನು ಡೇಟ್ ಹಾಕೊಟ್ಬಿಟ್ಟೆ, ಅವಾಗ ಏನಾಗುತ್ತೆ, ಎಲ್ಲ ಜಗಳ, ಹೆಣ್ಣು ಕಡೆನೂ ಜಗಳ, ಗಂಡಿನ ಕಡೆಯವ್ರದ್ದು ಜಗಳ, ಹೆಣ್ಣು ಗಂಡಿಗೇನು ಇಷ್ಟ ಇಲ್ಲ, ಏನೋ ಮದ್ವೆ ಆಗ್ಬೇಕಲ್ಲ ಅಂತ ಆಯ್ತು, ಬಟ್ ಮದ್ವೆ ಆದ್ಮೇಲೂ ಜಗಳ. ಅದಕ್ಕೆ ಎಷ್ಟೇ ಒಂದು ಪುಣ್ಯ ಕೆಲಸ ಮಾಡ್ಬೇಕಾದ್ರೆ ಡೇಟು, ಟೈಮು, ಗಳಿಗೆ ಎಲ್ಲ ಹಾಕ್ಬಿಡ್ತಾರೆ, ಅಥವಾ ಹಾಕಿಸ್ಕೊಂಡ್ ಮಾಡ್ತೀರಾ. ಅದು ಮೂಢನಂಬಿಕೆ ಅಲ್ಲ, ಅದಕ್ಕೆ ಅದ್ರದ್ದೇ ಆದಂತದ್ದಿದೆ. ಅದು ಈಗ ಶುಕ್ಲ ಪಕ್ಷದ ಹಗಲಿನ ದೇವತೆಗಳು ಹೇಳ್ಬಿಡ್ತೀನಿ. ಸಂಜ್ಞಾನಂ, ವಿಜ್ಞಾನಂ, ಪ್ರಜ್ಞಾನಂ, ಜಾನತ್, ವಹ್ನಿವಾಸಿನಿ, ಮಹಾವಜ್ರೇಶ್ವರಿ, ಶಿವದೂತಿ, ತ್ವರಿತ, ಕುಲಸುಂದರಿ, ನಿತ್ಯ, ನೀಲಪತಾಕ, ವಿಜಯ, ಸರ್ವಮಂಗಳ, ಜ್ವಾಲಾಮಾಲಿನಿ, ಚಿತ್ರ. ಶುಕ್ಲ ಪಕ್ಷದ ರಾತ್ರಿ ಅಂದ್ರೆ ಇವಾಗ ಸೂರ್ಯೋದಯ ಇವತ್ತು ಎಷ್ಟು ಗಂಟೆಗಿದೆ, ಅಲ್ಲಿಂದ ಹಿಡಿದು ಸೂರ್ಯಾಸ್ತದ ತನಕ ನಾವು ಹಗ್ಲು ಅಂತ ಕನ್ಸಿಡರ್ ಮಾಡ್ಕೋಬೇಕು. ಓಕೆನಾ? ಇವತ್ತು ಸೂರ್ಯ ಎಷ್ಟು ಗಂಟೆಗೆ ಹುಟ್ಟದ, ಅಲ್ಲಿಂದ ಇವತ್ತು ಸೂರ್ಯೋದಯ 5:56 ಸೂರ್ಯಾಸ್ತ ಬಂದ್ಬಿಟ್ಟು 6:47 ಅಂದ್ರೆ 12 ಗಂಟೆ ಹಗಲಿನ ಅವಧಿ ಆಯ್ತು. ರಾತ್ರಿ ಅವಧಿ 11 ಅವರ್ ಆಯ್ತು. ಸರ್ 12 ಹಂಗಾಗಲ್ಲ, ಪಂಚಾಂಗದ ಪ್ರಕಾರ ಅವತ್ತು ಎಷ್ಟಿರುತ್ತೋ ಅಷ್ಟೇ. ಚಂದ್ರಾಸ್ತ, ಚಂದ್ರೋದಯನು ಕೂಡ ಲೆಕ್ಕ ತಗೊಂತೀವಿ. 8:56 ಚಂದ್ರಾಸ್ತ, ಚಂದ್ರೋದಯ ಎಷ್ಟು ಗಂಟೆಗೆ ಅಂತ ಕೂಡ ಲೆಕ್ಕ. ಅಂದ್ರೆ ನಾಳೆ 8:56 ಚಂದ್ರಾಸ್ತನೇ, ಅದು ಚಂದ್ರ ಇರ್ತಾನೆ, ಅಂದ್ರೆ ಅಸ್ತ ಆಗಿರ್ತಾನೆ. ಈಗ ಆಮೇಲೆ ಬರ್ತಾನೆ. ಇವತ್ ನೋಡಿ ಸಂಕಷ್ಟಿ ಮಾಡಿದಾರ, 10 ಗಂಟೆಗೆ ಅಂತ ಕೊಟ್ಟಿರ್ತಾರೆ, 10 ಗಂಟೆ ಮೇಲೆ ಚಂದ್ರ ಕಾಣಿಸ್ತಾನೆ. ಇಷ್ಟು ಲೇಟ್ ಇವತ್ತು, ಯಾಕಂದ್ರೆ ಅದು ಪಂಚಾಂಗದ ಪ್ರಕಾರ. ಇವತ್ತಿನ ತರಗತಿ ಇಲ್ಲಿಗೆ ಸಾಕು. ಮತ್ತೆ ನಾಳೆ ಮುಂದುವರಿದ ಶ್ಲೋಕ ಜೊತೆಗೆ ನಾವು ಬರೋಣ. ಧನ್ಯವಾದ.